ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಲೈವ್ ಟ್ರೇಡಿಂಗ್ ವಿಡಿಯೋನ ಮಾಡಲಿಕ್ಕಿದ್ದೇವೆ. ಬ್ಯಾಂಕ್ ನಿಫ್ಟಿ ಹಾಗೆ ನಿಫ್ಟಿಯ ಪ್ರೀ ಮಾರ್ಕೆಟ್ ಲೆವೆಲ್ಸ್ ಏನಿದೆಯಲ್ಲ ಈಗಾಗಲೇ ಓಪನ್ ಆಗಿದೆ. ಬ್ಯಾಂಕ್ ನಿಫ್ಟಿ ಅಂಡ್ ನಿಫ್ಟಿ ಇವತ್ತು ಕೂಡ ನಮಗೆ ಪಾಸಿಟಿವ್ ಓಪನಿಂಗ್ ನ ಕೊಡ್ತಾ ಇದೆ. ಬ್ಯಾಂಕ್ ನಿಫ್ಟಿ ನಮಗೆ ಅರೌಂಡ್ 47,940 ಅಲ್ಲಿ ಓಪನ್ ಆದರೆ ನಿಫ್ಟಿ ನಮಗೆ ಅರೌಂಡ್ 21,477 ಅಲ್ಲಿ ಓಪನ್ ಆಗ್ತಾ ಇದೆ. ಬ್ಯಾಂಕ್ ನಿಫ್ಟಿನ ನಾವು ಒಬ್ಸರ್ವ್ ಮಾಡೋದ್ರೆ ಬ್ಯಾಂಕ್ ನಿಫ್ಟಿ ಪ್ರೀವಿಯಸ್ ರೇಂಜ್ ನ ಒಳಗಡೆ ಓಪನ್ ಆಗ್ತಾ ಇದೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಬ್ಯಾಂಕ್ ನಿಫ್ಟಿ ನಮಗೆ RNR ನ ಒಳಗಡೆ ಓಪನ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಸೇಫ್ ಆಗಿ ನಾವು ಟ್ರೇಡ್ ನ ಮಾಡಬೇಕಾಗತ್ತೆ. RNR ನ ಒಳಗಡೆ ಹಾಗೆ ಈ ರೇಂಜಿನ ಒಳಗಡೆ ಪ್ರೈಸ್ ಇದ್ದಾಗ ನಮಗೊಂದು ಸೈಡ್ ವೇಸ್ ಟು ವಾಲಟೈಲ್ ಮೂಮೆಂಟಮ್ ಕಾಣಲಿಕ್ಕೆ ಸಿಗಬಹುದು ಅಂಡ್ RNR ನ ಒಳಗಡೆ ಪ್ರೈಸ್ ಇರೋದ್ರಿಂದ ಸೈಡ್ ವೇಸ್ ಮೂಮೆಂಟಮ್ ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಟೈಮಲ್ಲಿ ನಮ್ಮ ಪ್ಲಾನ್ ಏನಿರಬೇಕು ಅಂದ್ರೆ ಒಂದು ಕ್ವಾಂಟಿಟಿನ ನಾವು ಕಮ್ಮಿ ಮಾಡಬೇಕಾಗತ್ತೆ, ಹಾಗೆ ಸ್ಟಾಪ್ ಲಾಸ್ ಏನಾದರೂ ಕಮ್ಮಿ ಇದ್ರೆ ಮಾತ್ರ ನಾವು ಕ್ವಾಂಟಿಟಿನ ಜಾಸ್ತಿ ಮಾಡಬೇಕಾಗತ್ತೆ. ಅದರ್ವೈಸ್ ನಾವು ಯಾವುದೇ ರೀತಿ ಇಲ್ಲಿ ಕ್ವಾಂಟಿಟಿನ ಜಾಸ್ತಿ ಮಾಡಿ ಟ್ರೇಡ್ ಮಾಡೋ ಹಾಗೆ ಇಲ್ಲ. ಹಾಗೆ ನಾವು ಇವತ್ತು ಸಣ್ಣ ಟಾರ್ಗೆಟ್ಗಳಿಗೆ ಪ್ಲಾನ್ ನ ಮಾಡೋದು ಬೆಟರ್ ಆಗುತ್ತೆ. ಯಾವುದೇ ರೀತಿ ದೊಡ್ಡ ಟಾರ್ಗೆಟ್ಗಳನ್ನು ಪ್ಲಾನ್ ಮಾಡೋದೇನಿದೆಯಲ್ಲ ಈ ರೇಂಜ್ನ ಒಳಗಡೆ 48,150 ಟು ಆಲ್ಮೋಸ್ಟ್ ಲೈಕ್ 47,567 ರೇಂಜ್ನ ಒಳಗಡೆ ಪ್ಲಾನ್ ಮಾಡೋದೇನಿದೆಯಲ್ಲ ಸ್ವಲ್ಪ ಟಫ್ ಆಗುತ್ತೆ. ಸೊ ಹಾಗಾಗಿ ಒಂದು ನಾವು ಸಣ್ಣ ಟಾರ್ಗೆಟ್ಗಳಿಗೆ ಪ್ಲಾನ್ನ ಮಾಡಬೇಕು, ಹಾಗೆ ಕ್ವಾಂಟಿಟಿನ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಇದನ್ನು ನಾವು ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆನೇ ಪ್ಲಾನ್ ಮಾಡಬೇಕು ಅಂಡ್ ಮಾರ್ಕೆಟ್ ಓಪನ್ ಆದಾಗ ಒಂದು ನಾವು ನೀಟಾಗಿ ಕಾಮ್ ಮೈಂಡ್ ಸೆಟ್ ಅಲ್ಲಿ ಟ್ರೇಡ್ನ ತಗೊಳ್ಬಹುದು, ರೈಟ್? ಸೊ ವೇಟ್ ಮಾಡೋಣ, ಮಾರ್ಕೆಟ್ ಓಪನ್ ಆಗಲಿ. ಮಾರ್ಕೆಟ್ ಓಪನ್ ಆಗಲಿಕ್ಕೆ ಇನ್ನೂ ಕೂಡ ನಮಗೆ 5 ನಿಮಿಷ ಬಾಕಿ ಇದೆ. ಸೊ ಮಾರ್ಕೆಟ್ ಓಪನ್ ಆದಮೇಲೆ ಯಾವ ರೀತಿ ಮಾರ್ಕೆಟ್ ಮೂವ್ಮೆಂಟ್ ಆಗುತ್ತೆ ಅನ್ನೋದ್ರ ಬೇಸ್ಡ್ ಆಗಿ, ಪ್ರೈಸ್ ಆಕ್ಷನ್ ಬೇಸ್ಡ್ ಆಗಿ ನಾನು ಎಂಟ್ರಿನ ಪಡಿತೇನೆ. ಅದರ ಹಿಂದಿನ ಲಾಜಿಕ್ ಅನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಮಾರ್ಕೆಟ್ ಓಪನ್ ಆಗೋ ತನಕ ನಾವು ವೆಯ್ಟ್ ಮಾಡೋಣ. ಅಲ್ಲಿ ತನಕ ಇಫ್ ಇನ್ ಕೇಸ್ ನಿಮಗೆ ಇಂತಹ ಲೈವ್ ಟ್ರೇಡಿಂಗ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋನ ನೀವು ಲೈಕ್ ಮಾಡಬಹುದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ನಿಮಗೆ ಕನ್ನಡದಲ್ಲಿ ಟ್ರೇಡಿಂಗ್ ಕಲಿಯೋ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಟ್ರೇಡಿಂಗ್ ಕನ್ನಡ ಆಪ್ ನ ಲಿಂಕ್ ಸಿಗುತ್ತೆ. ಅದರ ಮೂಲಕ ನಮ್ಮ ಆಪ್ ಅನ್ನು ಡೌನ್ಲೋಡ್ ಮಾಡಿಬಿಟ್ಟು ನೀವು ಕನ್ನಡದಲ್ಲಿ ಟ್ರೇಡಿಂಗ್ ಅನ್ನು ಕೂಡ ಕಲಿಬಹುದು. ಸೊ ವೆಯ್ಟ್ ಮಾಡೋಣ ಗೆಳೆಯರೆ, ಮಾರ್ಕೆಟ್ ಓಪನ್ ಆಗಲಿ. ಇನ್ನೂ ಕೂಡ 3 ನಿಮಿಷ 50 ಸೆಕೆಂಡ್ ನಮಗೆ ಬಾಕಿ ಇದೆ. ಸೊ ಮಾರ್ಕೆಟ್ ಓಪನ್ ಆದ್ಮೇಲೆ ನಾವು ಯಾವ ರೀತಿ ಟ್ರೇಡ್ ಮಾಡಬಹುದು ಅನ್ನೋದನ್ನ ಗಮನಿಸೋಣ. ಸೊ ಟ್ರೇಡರ್ಸ್, ಮಾರ್ಕೆಟ್ ಈಗ 6 ಸೆಕೆಂಡ್ಸ್ ಅಲ್ಲಿ ನಮಗೆ ಓಪನ್ ಆಗುತ್ತೆ. ಸೊ ಯಾವ ರೀತಿ ನಮಗೆ ಮಾರ್ಕೆಟ್ ಓಪನ್ ಆಗುತ್ತೆ ಅನ್ನೋದನ್ನ ಗಮನಿಸೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಚಾರ್ಟ್ ಅನ್ನು ಒಬ್ಸರ್ವ್ ಮಾಡ್ತಾ ಇದ್ದೀವಿ. 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ರೇಂಜ್ ಅನ್ನ ಗಮನಿಸಬಹುದು. ಇದೇ ರೇಂಜಿನ ಒಳಗಡೆ ಬ್ಯಾಂಕ್ ನಿಫ್ಟಿ ಹೋಲ್ಡ್ ಆಗ್ತಾ ಇದೆ ಅಂಡ್ ಓಪನಿಂಗ್ ಅಲ್ಲಿ ಬ್ಯಾಂಕ್ ನಿಫ್ಟಿ ನಮಗೆ ಬೇರಿಶ್ ಸ್ಟ್ರೆಂತ್ ಅನ್ನು ಕೂಡ ನಮಗೆ ತೋರಿಸ್ತಾ ಇದೆ. ಸೊ ಯಾವುದೇ ರೀತಿ ನಾನು ಡೌನ್ ಸೈಡ್ ಅಲ್ಲಿ ಇಲ್ಲಿ ಪ್ಲಾನ್ ಮಾಡ್ತಾ ಇಲ್ಲ. ಸೊ ಸ್ವಲ್ಪ ಓಪನಿಂಗ್ ಅಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ, ಯಾಕೆಂದ್ರೆ ಒಂದು RNR ರೇಂಜಿನ ಒಳಗಡೆ ಇದೆ. ಹಾಗೆ ಈ ಒಂದು ರೇಂಜ್ ಏನಿದೆ ಬ್ಯಾಂಕ್ ನಿಫ್ಟಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ರೇಂಜ್ ಆಗುತ್ತೆ. ಸೊ ಇದರ ಒಳಗಡೆ ಯಾವ ರೀತಿ ಪ್ರೈಸ್ ಆಕ್ಷನ್ ನಡೆಯುತ್ತೆ ಅದರ ಬೇಸ್ಡ್ ಆಗಿ ನಾವು ಪ್ಲಾನಿಂಗ್ ಅನ್ನ ಮಾಡಬೇಕಾಗುತ್ತೆ. ಬ್ಯಾಂಕ್ ನಿಫ್ಟಿಯ 1 ಮಿನಿಟ್ ಟೈಮ್ ಫ್ರೇಮ್ ಚಾರ್ಟ್ ಅನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಡೈರೆಕ್ಟ್ಲಿ ಸೆಲ್ ಆಫ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ, ಬಟ್ ಉತ್ತಮವಾದ ಪ್ರೈಸ್ ಆಕ್ಷನ್ ಏನು ಕೂಡ ಇದು ಆಗಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡೋಣ. ಒಂದು ಪ್ರಾಪರ್ ಪ್ರೈಸ್ ಆಕ್ಷನ್ ಸಿಕ್ಕಿದ ಮೇಲೆ ನಾವು ಇಲ್ಲಿ ಎಂಟ್ರಿ ಪಡಲಿಕ್ಕೆ ಟ್ರೈ ಮಾಡೋಣ. ಸೊ ಟ್ರೇಡರ್ಸ್, ಟೈಮ್ ಈಗ 9:20 ಆಗ್ತಾ ಬಂದಿದೆ. ನಮಗೆ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಕ್ಲೋಸ್ ಆಗಿದೆ. ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಅನ್ನು ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಒಬ್ಸರ್ವ್ ಮಾಡೋದಾದ್ರೆ ಪ್ರೀವಿಯಸ್ ಲೋನ ಕೆಳಗಡೆ ಬ್ಯಾಂಕ್ ನಿಫ್ಟಿ ಮೂಮೆಂಟಮ್ ನ ಕೊಡುತ್ತೆ, ಬಟ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಪ್ರೀವಿಯಸ್ ಲೋನ ಕೆಳಗಡೆ ಕ್ಲೋಸಿಂಗ್ ಅನ್ನ ಬ್ಯಾಂಕ್ ನಿಫ್ಟಿ ಕೊಟ್ಟಿಲ್ಲ. ಹಾಗೆ ಬ್ಯಾಂಕ್ ನಿಫ್ಟಿಯನ್ನು 15 ಮಿನಿಟ್ಸ್ ಅಲ್ಲಿ ಒಬ್ಸರ್ವ್ ಮಾಡೋದಾದ್ರೆ ನಿನ್ನೆ ಅನಾಲಿಸಿಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ನಮಗೆ ಇಲ್ಲೊಂದು ಟ್ರೆಂಡ್ ಲೈನ್ ಕಾಣಲಿಕ್ಕೆ ಸಿಗ್ತಾ ಇದೆ ಅಂಡ್ ಆ ಟ್ರೆಂಡ್ ಲೈನ್ ಅನ್ನ ಬ್ಯಾಂಕ್ ನಿಫ್ಟಿ ಬ್ರೇಕ್ ಆಗಿದೆ, ಬಟ್ ಯಾವುದೇ ರೀತಿ ಇನ್ನೂ ಕೂಡ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ. 9 ನಿಮಿಷ ನಮಗೆ ಕ್ಯಾಂಡಲ್ ಕ್ಲೋಸ್ ಆಗ್ಲಿಕ್ಕಿದೆ. ಸೊ ಹಾಗಾಗಿ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ನಾವಿಲ್ಲಿ ಎಂಟ್ರಿನ ಪ್ಲಾನ್ ಮಾಡಬೇಕು ಡೌನ್ ಸೈಡ್ ಅಲ್ಲಿ. ಆನಂತರ ಮಾತ್ರ ನಮಗೊಂದು ಡೌನ್ ಸೈಡ್ ಅಲ್ಲಿ ಮೊಮೆಂಟಮ್ ಸಿಗೋ ಸಾಧ್ಯತೆ ಇರುತ್ತೆ. ಸಸ್ಟೈನ್ ಆಗ್ತಾ ಇಲ್ಲ, ಪ್ರೈಸ್ ಪ್ರೀವಿಯಸ್ ಲೋ ಅನ್ನ ಬ್ರೇಕ್ ಆಗ್ತಾ ಇದೆ, ಬಟ್ ಆ ಬ್ರೇಕ್ಔಟ್ ಇದ್ದು ಒಂದು ಮೊಮೆಂಟಮ್ ಏನಿದೆ ಅದು ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಬ್ಯಾಂಕ್ ನಿಫ್ಟಿ ತುಂಬಾ ಹೊತ್ತು ಇದೇ ಲೆವೆಲ್ ಅಲ್ಲಿ ಹೋಲ್ಡ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಪಾಯಿಂಟ್ ಅಲ್ಲಿ ನಾವು ಎಂಟ್ರಿ ಪಡೆಯೋದೇನಿದೆಯಲ್ಲ ಅಷ್ಟು ಬೆಟರ್ ಆಗಿರೋ ಆಪರ್ಚುನಿಟಿ ಆಗಲ್ಲ. ಸೊ ಹಾಗೆ 1 ಮಿನಿಟ್ ಅಲ್ಲಿ ಕೂಡ ಬ್ಯಾಂಕ್ ನಿಫ್ಟಿಯನ್ನು ಒಬ್ಸರ್ವ್ ಮಾಡಬಹುದು. 1 ಮಿನಿಟ್ ಅಲ್ಲಿ ನಮಗೆ ಪ್ರೀವಿಯಸ್ ಲೋ ಅನ್ನ ಬ್ಯಾಂಕ್ ನಿಫ್ಟಿ ಬ್ರೇಕ್ ಆಗುತ್ತೆ. ಆನಂತರ ಯಾವ ಕ್ಯಾಂಡಲ್ ಲೋ ಅನ್ನ ಬ್ರೇಕ್ ಆಗಿದೆ ಅದೇ ಕ್ಯಾಂಡಲ್ ಅನ್ನ ಪ್ರೈಸ್ ರೀಟೆಸ್ಟ್ ಆಗಿದೆ, ಅಂದ್ರೆ ಅದೇ ಲೆವೆಲ್ ಅಲ್ಲಿ ಪ್ರೈಸ್ ರೀಟೆಸ್ಟ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ಇದರ ಮೇಲ್ಗಡೆ ಪ್ರೈಸ್ ಏನಾದರೂ ಮೂಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಒಂದು ಸಣ್ಣ SL ಟ್ರೇಡ್ ಏನಾದರೂ ಸಿಕ್ಕಿದ್ರೆ ಅಲ್ಲಿ ನಾವು ಪ್ಲಾನ್ ಅನ್ನ ಮಾಡಬಹುದು, ಅಥವಾ ಕ್ವಾಂಟಿಟಿನ ಕಮ್ಮಿ ಮಾಡಿ ಇಲ್ಲಿ ಪ್ಲಾನ್ ಅನ್ನ ಮಾಡಬೇಕಾಗತ್ತೆ. ಏನಕ್ಕೆ ಅಂದ್ರೆ ಪ್ರೈಸ್ ರಿವರ್ಸಲ್ ಆದಾಗ ನಮಗೆ ಪ್ರೈಸ್ ಮತ್ತೆ RNR ನ ಒಳಗಡೆ ಹೋಗುತ್ತೆ. ಸೊ ಹಾಗಾಗಿ ಅಲ್ಲಿ ನಾವು ಕ್ವಾಂಟಿಟಿನ ಕಮ್ಮಿ ಮಾಡಬೇಕಾಗುತ್ತೆ. ಸೊ 47,800 ಸಮಥಿಂಗ್ ಅಲ್ಲಿ ಪ್ರೈಸ್ ಟ್ರೇಡ್ ಆಗ್ತಾ ಇದೆ. ಸೊ 47,600 ನ ನಾನು ಬೈ ಮಾಡಲಿಕ್ಕೆ ಪ್ಲಾನ್ ನ ಮಾಡ್ತೇನೆ, ಅಥವಾ 47,500 ನ ನಾವು ಗಮನಿಸೋಣ. ಯಾವ ರೀತಿ 47,500 ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಅನ್ನೋದನ್ನು ಗಮನಿಸೋಣ. 47,500 ಯ ಪ್ರೀಮಿಯಂ ಚಾರ್ಟ್ ಅನ್ನು ನಾನಿಲ್ಲಿ ಓಪನ್ ಮಾಡಿದ್ದೇನೆ. ಅರೌಂಡ್ 360 ಸಮಥಿಂಗ್ ಅಲ್ಲಿ ಪ್ರೈಸ್ ನಮಗೆ ಟ್ರೇಡ್ ಆಗ್ತಾ ಇದೆ ಅಂಡ್ ಪ್ರೀಮಿಯಂ
ಪ್ರೀಮಿಯಂ ಚಾರ್ಟಲ್ಲೂ ಕೂಡ ನಾವು ಗಮನಿಸಬಹುದು ನಿನ್ನೆಯ ಲೋ ಏನಿದೆ ಅದೆಲ್ಲವನ್ನು ಕೂಡ ಬ್ಯಾಂಕ್ ನಿಫ್ಟಿ ಬ್ರೇಕ್ ಆಗಿದೆ, ಅದೆಲ್ಲವನ್ನು ಕೂಡ ಬ್ರೇಕ್ ಆಗಿ ಬ್ಯಾಂಕ್ ನಿಫ್ಟಿ ಕೆಳಗಡೆ ಬರ್ತಾ ಇದೆ. ಪ್ರೀಮಿಯಂ ಚಾರ್ಟಲ್ಲೂ ಕೂಡ ನಮಗೆ ಸ್ವಲ್ಪ ಬೇರಿಶ್ನೆಸ್ ಕಾಣಲಿಕ್ಕೆ ಸಿಗ್ತಾ ಇದೆ ಕಂಪೇರ್ ಟು ಬುಲ್ಲಿಶ್ನೆಸ್. ಸೊ ಹಾಗಾಗಿ ಲಾಂಗ್ ಸೈಡಲ್ಲಿ ಟ್ರೇಡ್ ತಗೊಳ್ಳೋದೇನಿದೆಯಲ್ಲ ಸ್ವಲ್ಪ ರಿಸ್ಕಿ ಆಗುತ್ತೆ ಆಬ್ವಿಯಸ್ಲಿ, ಬಟ್ ಕ್ವಾಂಟಿಟಿನ ಕಮ್ಮಿ ಮಾಡಿದಾಗ ಇವನ್ ದೋ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ರಿವರ್ಸಲ್ ಆದರೆ ನಮಗೆ ಕಮ್ಮಿ ಮೈನಸ್ ಆಗುತ್ತೆ. ಆ್ಯಂಡ್ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ನಮಗೆ ಅಪ್ಸೈಡಲ್ಲಿ ಮೂಮೆಂಟ್ ಆದಾಗ ನಮಗೆ ಅದರಲ್ಲಿ ಉತ್ತಮವಾದೊಂದು ಪ್ರಾಫಿಟ್ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಸೊ ಇದನ್ನು ನಾವು ಕ್ವಾಂಟಿಟಿ ಮ್ಯಾನೇಜ್ಮೆಂಟ್ ಅಥವಾ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಕರೆಯೋದು. ಸೊ ಈ ರೀತಿ ನಾವು ಪ್ಲಾನ್ ಅನ್ನ ಮಾಡಬೇಕು. 47,500 ಸಿನ ನಾನು ಬೈ ಮಾಡಲಿಕ್ಕೆ ಪ್ಲಾನ್ ಮಾಡ್ತೀನಿ. ಸೊ 105 ಕ್ವಾಂಟಿಟೀಸ್ ನಾನು ಪ್ಲಾನ್ ಮಾಡ್ತಾ ಇದ್ದೇನೆ. ರೀಸನ್ ಏನು ಅಂದ್ರೆ ಒಂದು ರೇಂಜ್ ನ ಒಳಗಡೆ ಪ್ರೈಸ್ ಇದೆ. ಸೊ ಯಾವಾಗಲೂ ಕೂಡ ಸೇಮ್ ಕ್ವಾಂಟಿಟಿಯಲ್ಲಿ ನಾವು ಟ್ರೇಡ್ ಮಾಡ್ಲಿಕ್ಕಿಲ್ಲ. ಯಾವಾಗ ಪ್ರೊಬ್ಯಾಬಿಲಿಟಿ ಕಮ್ಮಿ ಇರುತ್ತೆ ಅಂಡ್ ಯಾವಾಗೆಲ್ಲ ಪ್ರೈಸ್ ಒಂದು ರೇಂಜ್ ಅಲ್ಲಿ ಇರುತ್ತೆ ಆಗ ನಾವು ಆದಷ್ಟು ಕ್ವಾಂಟಿಟಿನ ಕಮ್ಮಿ ಮಾಡಬೇಕಾಗತ್ತೆ. ಸೊ ದಟ್ ಏನಾಗುತ್ತೆ ರಿಸ್ಕ್ ನಮಗೆ ತುಂಬಾನೇ ಕಮ್ಮಿ ಆಗುತ್ತೆ ಅಂಡ್ ರಿವಾರ್ಡ್ ಏನಿದೆ ನಮಗೆ ಏನು ರಿವಾರ್ಡ್ ಸಿಗುತ್ತೆ ಅದು ಸಿಕ್ಕೇ ಸಿಗುತ್ತೆ. ಅದರ್ವೈಸ್ ಏನಾಗುತ್ತೆ ಪ್ರೈಸ್ ಏನಾದರೂ ಇಲ್ಲಿ ಬ್ರೇಕ್ಔಟ್ ಆಗುತ್ತೆ ಅಂತ ಅನ್ಕೊಳ್ಳಿ, ಆನಂತರ ಏನಾದರೂ ರಿವರ್ಸಲ್ ಆದರೆ ಕಮ್ಮಿ ಮೈನಸ್ ಅಲ್ಲಿ ನಾವು ಎಕ್ಸಿಟ್ ಆಗ್ಬೋದು ಅಂಡ್ ನೆಕ್ಸ್ಟ್ ಅಪರ್ಚುನಿಟಿನ ನಾವು ಗಮನಿಸಬಹುದು. ಸೊ ಹಾಗಾಗಿ ಯಾವಾಗೆಲ್ಲ ನಮಗೆ ಪ್ರೊಬ್ಯಾಬಿಲಿಟಿ ತುಂಬಾನೇ ಕಮ್ಮಿ ಇರುತ್ತೆ ಕ್ವಾಂಟಿಟಿನ ಕಮ್ಮಿ ಮಾಡಿದ್ರೆ ಆಯಿತು. ಸೊ ಯಾವಾಗ ಮಾರ್ಕೆಟ್ ಕಂಡೀಷನ್ ನಾರ್ಮಲ್ ಇರುತ್ತೆ, ಒಂದು ಟ್ರೆಂಡ್ ಅಲ್ಲಿ ಇರುತ್ತೆ ಅಥವಾ ಒಂದು ಡೈರೆಕ್ಷನ್ ಅಲ್ಲಿ ಇರುತ್ತೆ ಆಗ ನಾವು ಕ್ವಾಂಟಿಟಿನ ಇನ್ಕ್ರೀಸ್ ಮಾಡಬೇಕು. ಈ ರೀತಿ ನಾವು ಪ್ಲಾನ್ ಅನ್ನ ಮಾಡಬೇಕಾಗತ್ತೆ. ಈಗ ನನ್ನ ಎಂಟ್ರಿ ಏನಿರುತ್ತೆ ಇದರ ಮೇಲ್ಗಡೆ ನಾನು ಎಂಟ್ರಿನ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಇಲ್ಲಿ ಬ್ರೇಕ್ ಆದರೆ ಆಗ ನಾನು 105 ಕ್ವಾಂಟಿಟೀಸ್ ಅಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಎಂಟ್ರಿ ಪಡಲಿಕ್ಕೆ ಪ್ಲಾನ್ ನ ಮಾಡ್ತೀನಿ. ಟ್ರೇಡರ್ಸ್ ಟೈಮ್ ಈಗ 9:29 ಆಗ್ತಾ ಬಂದಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ನೀವು ಒಬ್ಸರ್ವ್ ಮಾಡಬಹುದು ಫಸ್ಟ್ ಕ್ಯಾಂಡಲ್ ನಮಗೆ ಕನ್ಸಾಲಿಡೇಷನ್ ಆಗುತ್ತೆ. ಇದು 1 ಮಿನಿಟ್ ಇದು ಟೈಮ್ ಫ್ರೇಮ್ ಆಗುತ್ತೆ. ಫಸ್ಟ್ ಕ್ಯಾಂಡಲ್ ನ ಒಳಗಡೆ ಪ್ರೈಸ್ ಕನ್ಸಾಲಿಡೇಷನ್ ಆಗುತ್ತೆ, ಆನಂತರ ಆ ಕನ್ಸಾಲಿಡೇಷನ್ ನ ಬ್ರೇಕ್ ಡೌನ್ ಆಗುತ್ತೆ. ಬಟ್ ಆ ಬ್ರೇಕ್ ಡೌನ್ ಏನಿದೆ ಸಸ್ಟೈನ್ ಆಗಲ್ಲ. ಬ್ರೇಕ್ ಡೌನ್ ಆಗಿಬಿಟ್ಟು ಪ್ರೈಸ್ ರಿವರ್ಸಲ್ ಆಗುತ್ತೆ. ಅಂದ್ರೆ ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ, ಆನಂತರ ಮತ್ತೆ ಇಲ್ಲಿ ಪ್ರೈಸ್ ಮೇಲ್ಗಡೆ ಬರುತ್ತೆ. ಎಲ್ಲಾ ಸೆಲ್ಲರ್ಸ್ ಗಳನ್ನ ಟ್ರ್ಯಾಪ್ ಮಾಡಿ ಇಲ್ಲಿ ಬುಲಿಶ್ ಕ್ಯಾಂಡಲ್ ನ ನಮಗೆ ಪ್ರೈಸ್ ಮಾಡಿದೆ. ಬಟ್ ಇಲ್ಲಿ ಯಾವುದೇ ರೀತಿ ನಾವು ಎಂಟ್ರಿ ಪಡೆಯೋದೇನಿದೆಯಲ್ಲ ಅಷ್ಟು ಬೆಟರ್ ಆಗಿರೋ ಒಂದು ಆಪ್ಷನ್ ಆಗಲ್ಲ. ಯಾಕೆಂದ್ರೆ ಇಲ್ಲಿ ನಮಗೆ ಪ್ರೈಸ್ ರೀಟೆಸ್ಟ್ ಕಂಟಿನ್ಯೂಸ್ಲಿ ಆಗಿದೆ. ಸೊ ಹಾಗಾಗಿ ಪ್ರೈಸ್ ಒಂದು ಮೊಮೆಂಟಮ್ ಕೊಟ್ಟರು ಕೂಡ ಇಲ್ಲಿ ತನಕ ಪ್ರೈಸ್ ಬಂದು ಮತ್ತೆ ಇಲ್ಲಿ ಕನ್ಸಾಲಿಡೇಷನ್ ಆಗೋ ಸಾಧ್ಯತೆ ಇರುತ್ತೆ. ಅಥವಾ ಪ್ರೈಸ್ ಏನಾದರೂ ಇದರ ಲೋ ಅನ್ನ ಮತ್ತೆ ಬ್ರೇಕ್ ಆದ್ರೆ ಆಗ ನಾವು ಡೌನ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡೋದು ಬೆಟರ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ತುಂಬಾ ಜನ ಈಗ ಬೈಯರ್ಸ್ ಎಂಟ್ರಿ ಪಡಿತಾರೆ, ಎಲ್ಲರೂ ಕೂಡ ಲಾಂಗ್ ಸೈಡ್ ಅಲ್ಲಿ ಸ್ವಲ್ಪ ಪ್ಲಾನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಬೈಯಿಂಗ್ ಕ್ರಿಯೇಷನ್ ಆಗುತ್ತೆ. ಸೊ ಹಾಗಾಗಿ ಇಫ್ ಇನ್ ಕೇಸ್ ಇದರ ಲೋ ಏನಾದರೂ ಬ್ರೇಕ್ ಆಗಿ ಪ್ರೈಸ್ ಏನಾದರೂ ಕಂಟಿನ್ಯೂಯೇಷನ್ ಕೊಟ್ಟರೆ ಆಗ ನಾವು ಡೌನ್ ಸೈಡ್ ಅಲ್ಲಿ ಇನ್ನು ಪ್ಲಾನ್ ನ ಮಾಡಬೇಕಾಗುತ್ತೆ. ಹಾಗೆ 15 ಮಿನಿಟ್ಸ್ ಅಲ್ಲಿ ನಮಗೆ ಫಸ್ಟ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂಡ್ ಈ ಟ್ರೆಂಡ್ ಲೈನ್ ಏನಿದೆ ಇದರ ಕೆಳಗಡೆ ಕೂಡ ನಮಗೆ ಪ್ರೈಸ್ ಕ್ಲೋಸ್ ಆಗಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಇಲ್ಲೊಂದು ಟಚ್ ಪಾಯಿಂಟ್ ನಮಗೆ ಹೊರಗಡೆ ಬರ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಪ್ರೊಬ್ಯಾಬಿಲಿಟಿ ಕಮ್ಮಿ ಆಗಿರುತ್ತೆ ಅಂಡ್ ಪ್ರಾಪರ್ ಆಗಿ ನಾವು ವೆಯ್ಟ್ ಮಾಡೋಣ ಯಾವ ರೀತಿ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಸಸ್ಟೈನ್ ಆಗುತ್ತೆ ಅನ್ನೋದನ್ನ ಗಮನಿಸಬೇಕು. ಯಾಕಂದ್ರೆ 1 ಮಿನಿಟ್ ಹಾಗೆ 5 ಮಿನಿಟ್ಸ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಪಡಿತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಈ ವಿಕ್ಗಳು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಇಲ್ಲಿ ಬೈಯರ್ಸ್ ಇದ್ದಾರೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಅಂಡ್ ಸ್ಟಿಲ್ ಇಲ್ಲಿ ಗ್ರೀನ್ ಕ್ಯಾಂಡಲ್ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಬೈಯರ್ಸ್ ಇರೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಯಾವಾಗ ಇದರ ಕಂಟಿನ್ಯೂಯೇಷನ್ ಸಿಗುತ್ತೆ ಆಗ ನಾವು ಪ್ಲಾನ್ ಮಾಡೋದು ಬೆಟರ್ ಆಗುತ್ತೆ ಬೇಸ್ಡ್ ಆನ್ ದ ಟ್ರೆಂಡ್ ಲೈನ್ ಬ್ರೇಕ್ಔಟ್. ಸೊ ವೆಯ್ಟ್ ಮಾಡೋಣ ಯಾವ ರೀತಿ ಪ್ರೈಸ್ ಇಲ್ಲಿ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ಗಮನಿಸೋಣ. ಸಿ ಸೈಡ್ ಇದು ಚಾರ್ಟ್ ಅನ್ನು ಕೂಡ ನೀವು ಗಮನಿಸಬಹುದು. ಈ ಕ್ಯಾಂಡಲ್ ಅಲ್ಲಿ ನಮಗೆ ಸಪೋರ್ಟ್ ಕ್ಯಾಂಡಲ್ ಆಗುತ್ತೆ 1 ಮಿನಿಟ್ ಅಲ್ಲಿ ಅಂಡ್ ಸ್ಟಿಲ್ 357 ಅಲ್ಲಿ ಪ್ರೈಸ್ ಕ್ಲೋಸ್ ಆಗಿತ್ತು. ಈಗ 362 ಸಮಥಿಂಗ್ ಅಲ್ಲೇ ಪ್ರೈಸ್ ಟ್ರೇಡ್ ಆಗ್ತಾ ಇದೆ. ಸೊ ಹಾಗಾಗಿ ಲಾಂಗ್ ಸೈಡ್ ಅಲ್ಲಿ ಯಾವುದೇ ರೀತಿ ನಾನು ಪ್ಲಾನ್ ಮಾಡ್ತಾ ಇಲ್ಲ. ಲೆಟ್ಸ್ ವೆಯ್ಟ್ ಯಾವ ರೀತಿ ಪ್ರೈಸ್ ಇಲ್ಲಿ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಟ್ರೇಡರ್ಸ್ ಟೈಮ್ ಈಗ 9:35 ಆಗ್ತಾ ಬಂದಿದೆ. ಬ್ಯಾಂಕ್ ನಿಫ್ಟಿ ಇದರ ಲೋ ಅನ್ನು ಕೂಡ ಬ್ರೇಕ್ ಆಗ್ತಾ ಇದೆ. ಸೊ ಪ್ರೀಮಿಯಂ ಚಾರ್ಟ್ ಅನ್ನು ಕೂಡ ನಾವು ಗಮನಿಸಬಹುದು. ಅರೌಂಡ್ 342 ಸಮಥಿಂಗ್ ಅಲ್ಲಿ ನಮಗೆ ಪ್ರೀಮಿಯಂ ರನ್ ಆಗ್ತಾ ಇದೆ. ಸೊ 48,000 ಪಿ ನ ನಾನು ಇಲ್ಲಿ ಬೈ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. 48,000 ಪಿ ನ ನಾವು ಬೈ ಮಾಡಬೇಕಾಗುತ್ತೆ. ಸೊ 105 ಕ್ವಾಂಟಿಟೀಸ್ ಅಷ್ಟೇ ನಾನು ಇಲ್ಲಿ ಪ್ಲಾನ್ ನ ಮಾಡ್ತಾ ಇದ್ದೀನಿ. ಸೊ ಪ್ರೀಮಿಯಂ ಅನ್ನ ನಾವು ಗಮನಿಸೋದಾದ್ರೆ ಅರೌಂಡ್ 346 ಸಮಥಿಂಗ್ ಅಲ್ಲಿ ರನ್ ಆಗ್ತಾ ಇದೆ. ಸಿ ಚಾರ್ಟ್ ಇದು ಪ್ರೀಮಿಯಂ ತುಂಬಾನೇ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ. ಸೊ 350 253 ಅಲ್ಲಿ ಪ್ರೈಸ್ ಟ್ರೇಡ್ ಆಗ್ತಾ ಇದೆ. 349ಗೆ ನಾನು ಎಂಟ್ರಿ ಪಡೆದಿದ್ದೇನೆ. ಕ್ವಾಂಟಿಟಿ ತುಂಬಾನೇ ಕಮ್ಮಿ ಇರುತ್ತೆ, ತುಂಬಾನೇ ಕಮ್ಮಿ ಕ್ವಾಂಟಿಟಿಯಲ್ಲಿ ನಾನು ಇಲ್ಲಿ ಎಂಟ್ರಿನ ಪಡೆದಿದ್ದೇನೆ ಅಂಡ್ ಎಸ್ ಎಲ್ ಕೂಡ ತುಂಬಾನೇ ಕಮ್ಮಿ ಇರುತ್ತೆ. ರೀಸನ್ ಏನು ಅಂದ್ರೆ ಬ್ಯಾಂಕ್ ನಿಫ್ಟಿ 15 ಮಿನಿಟ್ಸ್ ಅಲ್ಲಿ ಒಂದು ರೇಂಜ್ ಅಲ್ಲಿ ಇದೆ. ಸೊ ಹಾಗಾಗಿ ನಾನು ಕ್ವಾಂಟಿಟಿನ ಕಮ್ಮಿ ಮಾಡಿದ್ದೇನೆ ಅಂಡ್ ಪ್ರೀಮಿಯಂ ಚಾರ್ಟ್ ಅನ್ನು ಕೂಡ ನೀವು ಗಮನಿಸಬಹುದು ಯಾವ ರೀತಿ ನಮಗೆ ಮೊಮೆಂಟಮ್ ಆಗ್ತಾ ಇದೆ ಅಂತ. ಸೊ ಆಲ್ಮೋಸ್ಟ್ ಲೈಕ್ 349ಗೆ ನಮಗೆ ಎಂಟ್ರಿ ಸಿಕ್ಕಿತ್ತು. 351 ಸಮಥಿಂಗ್ ಅಲ್ಲಿ ಪ್ರೈಸ್ ಟ್ರೇಡ್ ಆಗ್ತಾ ಇದೆ. ಲೆಟ್ಸ್ ಸಿ ಯಾವ ರೀತಿ ಪ್ರೈಸ್ ಇಲ್ಲಿ ಮೂವ್ ಆಗುತ್ತೆ ಅಂತ. ಸೊ ಇದಕ್ಕೊಂದು ಎಸ್ ಎಲ್ ಅನ್ನು ಕೂಡ ನಾವು ಕೊಡಬೇಕಾಗುತ್ತೆ. ಸೊ 349 ನನ್ನ ಎಂಟ್ರಿ ಆಗುತ್ತೆ. ಸೊ 20 ಪಾಯಿಂಟ್ಸ್ ಎಸ್ ಎಲ್ ಅನ್ನ ನಾವು ಕೊಡಬೇಕಾಗುತ್ತೆ. 328 329 ನಾನು ಎಸ್ ಎಲ್ ನ ಕೊಡ್ತೇನೆ. 20 ಪಾಯಿಂಟ್ಸ್ ಎಸ್ ಎಲ್ ಇರುತ್ತೆ. ಇಫ್ ಇನ್ ಕೇಸ್ ಇದೇನಾದ್ರೂ ರಿವರ್ಸಲ್ ಆದ್ರೆ ನಮಗೆ 20 ಪಾಯಿಂಟ್ಸ್ ಎಸ್ ಎಲ್ ಇರುತ್ತೆ. ಅಂದ್ರೆ ಅರೌಂಡ್ 2000 ರೂಪೀಸ್ ನಮಗೆ ಮೈನಸ್ ಆಗುತ್ತೆ. ಇಫ್ ಇನ್ ಕೇಸ್ ಇದೇನಾದ್ರೂ ನಮ್ಮ ಫೇವರ್ ಅಲ್ಲಿ ಮೊಮೆಂಟಮ್ ನ ಕೊಟ್ಟರೆ 1:2
ಟಾರ್ಗೆಟ್ ಅನ್ನು ನಾವು ತಗೊಳ್ಬೇಕಾಗುತ್ತೆ. ಅಂದ್ರೆ ಅರೌಂಡ್ 4000 ಅರೌಂಡ್ 5000 ರುಪೀಸ್ ಪ್ರಾಫಿಟ್ ಅನ್ನು ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಆ ನಂತರ ನಾನು ಇದನ್ನ ಟ್ರೇಲ್ ಮಾಡ್ಕೊಂಡು ತಗೊಂಡು ಹೋಗ್ತೇನೆ. ಕ್ವಾಂಟಿಟಿ ಏನಕ್ಕೆ ಕಮ್ಮಿ ಮಾಡಿದ್ದೇನೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ತುಂಬಾ ಜನ ಮಾಡೋ ಮಿಸ್ಟೇಕ್ ಏನು ಅಂದ್ರೆ ಎಲ್ಲಾ ಟ್ರೇಡ್ ಅಲ್ಲಿ ಕೂಡ ಸೇಮ್ ಕ್ವಾಂಟಿಟಿನ ಇನ್ಪುಟ್ ಮಾಡ್ತಾರೆ. ಬಟ್ ಯಾವಾಗ ನಾವು ಕ್ವಾಂಟಿಟಿನ ಕಮ್ಮಿ ಮಾಡ್ಬೇಕು, ಈ ರೀತಿ ಪ್ರೈಸ್ ರೇಂಜ್ ಅಲ್ಲಿ ಇದ್ದಾಗ ಪ್ರೈಸ್ಗೆ ಮೊಮೆಂಟಮ್ ಕೊಡೋ ಸಾಧ್ಯತೆ ತುಂಬಾನೇ ಕಮ್ಮಿ ಇರುತ್ತೆ. ಅಂಡ್ ಪ್ರತಿ ಪಾಯಿಂಟ್ ಕೂಡ ಇಲ್ಲಿ ಸಪೋರ್ಟ್ ಆಗಿ ವರ್ಕ್ ಆಗೋದ್ರಿಂದ ನಾವಲ್ಲಿ ಕ್ವಾಂಟಿಟಿನ ಆದಷ್ಟು ಕಮ್ಮಿ ಮಾಡಬೇಕಾಗತ್ತೆ. ಅಂಡ್ ಈ ಎಂಟ್ರಿ ಹಿಂದಿನ ಲಾಜಿಕ್ ಏನು ಅಂದ್ರೆ ಬ್ಯಾಂಕ್ ನಿಫ್ಟಿ ಇಲ್ಲಿ ಸಪೋರ್ಟ್ ಅನ್ನ ಪಡೆದಿತ್ತು, ಆನಂತರ ಇದರ ಬ್ರೇಕ್ ಡೌನ್ ಅನ್ನ ಕೊಡುತ್ತೆ. ಸೊ ಆ ಬೇಸ್ಡ್ ಆಗಿ ನಾನು ಇಲ್ಲಿ ಎಂಟ್ರಿನ ಪಡೆದಿದ್ದೇನೆ. ಅಂಡ್ ಅಟ್ ದ ಸೇಮ್ ಟೈಮ್ ಪ್ರೀಮಿಯಂ ಚಾರ್ಟ್ ಅನ್ನು ಕೂಡ ನಾವು ಗಮನಿಸೋಣ. ಪ್ರೀಮಿಯಂ ಅಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ಪ್ರೈಸ್ ನಮಗೆ ಕ್ವಿಕ್ ಆಗಿ ರಿವರ್ಸಲ್ ಆಯಿತು ಅಂಡ್ ನಮ್ಮ ಎಸ್ ಎಲ್ ಇಲ್ಲಿ ಟ್ರಿಗರ್ ಆಯಿತು ಅಂತ. ಸೊ ಜಸ್ಟ್ 20 ಪಾಯಿಂಟ್ಸ್ ಎಸ್ ಎಲ್ ಅಂಡ್ ನಮ್ಗೆ ಇಲ್ಲಿ ಎಸ್ ಎಲ್ ಟ್ರಿಗರ್ ಆಗಿದೆ. ಸೊ ಯಾವಾಗೆಲ್ಲ ಪ್ರೊಬ್ಯಾಬಿಲಿಟಿ ಕಮ್ಮಿ ಇರುತ್ತೆ ಆಗ ನಾವು ಕ್ವಾಂಟಿಟಿನ ಕಮ್ಮಿ ಮಾಡಬೇಕಾಗತ್ತೆ ಅಂಡ್ ಸ್ಮಾಲ್ ಎಸ್ ಎಲ್ ಅಲ್ಲಿ ನಾವು ಎಕ್ಸಿಟ್ ನ ಕಾಣಬೇಕಾಗತ್ತೆ. ಈಗ ನಾವು ಮುಂದಿನ ಆಪರ್ಚುನಿಟಿಗೆ ಈಸಿಯಾಗಿ ವೆಯ್ಟ್ ಮಾಡ್ಬೋದು. ಸೊ ಯಾರಿಗೆಲ್ಲ ಗೊತ್ತಿಲ್ಲ, ನನ್ನ ಯೂಶುವಲ್ ಕ್ವಾಂಟಿಟಿ 5-10 ಕ್ವಾಂಟಿಟೀಸ್ ಆಗುತ್ತೆ. ಯಾವಾಗೆಲ್ಲ ಪ್ರೊಬ್ಯಾಬಿಲಿಟಿ ಕಮ್ಮಿ ಇರುತ್ತೆ ಆ ಬೇಸ್ಡ್ ಆಗಿ ನಾನು ಕ್ವಾಂಟಿಟಿನ ಮ್ಯಾನೇಜ್ ಮಾಡ್ತೇನೆ. ಅಂದ್ರೆ ಇಫ್ ಇನ್ ಕೇಸ್ ಪ್ರೊಬ್ಯಾಬಿಲಿಟಿ ಏನಾದರೂ 70% ಇದ್ರೆ ಆಗ ಫುಲ್ ಕ್ವಾಂಟಿಟಿ ಎಂಟ್ರಿ ನಾನು ಪ್ಲಾನ್ ಮಾಡ್ತೇನೆ. ಇಫ್ ಇನ್ ಕೇಸ್ ಪ್ರೊಬ್ಯಾಬಿಲಿಟಿ ಏನಾದರೂ 50% ಇದ್ರೆ ಆಗ 240 ಕ್ವಾಂಟಿಟೀಸ್. ಇಫ್ ಇನ್ ಕೇಸ್ ಪ್ರೊಬ್ಯಾಬಿಲಿಟಿ ಏನಾದರೂ ಜಸ್ಟ್ 30% ಇದ್ರೆ ಆಗ 105 ಕ್ವಾಂಟಿಟೀಸ್ ಅಲ್ಲಿ ನಾನು ಎಂಟ್ರಿನ ಪಡಿತೇನೆ. ಈ ರೀತಿ ನನ್ನ ಪ್ಲಾನ್ ಇರುತ್ತೆ. ಅಂಡ್ ಈಗ ಪ್ರೀಮಿಯಂ ಮತ್ತೆ ನಮಗೆ ಮೂವ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ, ಲಾಂಗ್ ಸೈಡ್ ಅಲ್ಲಿ ಮೂವ್ ಆಗ್ತಾ ಇದೆ. ಸೊ ಮೋಸ್ಟ್ಲಿ ಇದು ವರ್ಕ್ ಆಗೋ ಸಾಧ್ಯತೆ ಕೂಡ ಇದೆ. ಅಂದ್ರೆ ಡೌನ್ ಸೈಡ್ ಅಲ್ಲಿ ಬರ್ಬೋದು. ಬಟ್ ಆ ಕ್ವಿಕ್ ಮೊಮೆಂಟಮ್ ಅಂದ್ರೆ ನಮಗೆ ಬೇಕಾಗಿರೋ ಕ್ವಿಕ್ ಮೊಮೆಂಟಮ್ ಅಂದ್ರೆ ಪ್ರೀಮಿಯಂ ಅಲ್ಲಿ ನಾವು ಏನ್ ಮೊಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಈ ರೀತಿ ಸ್ಟ್ರೈಟ್ ಆಗಿರೋ ಒಂದು ಮೊಮೆಂಟಮ್ ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಆ ಮೊಮೆಂಟಮ್ ನಮಗೆ ಸಿಕ್ಕಿಲ್ಲ. ಸೊ ಸ್ಪಾಟ್ ಚಾರ್ಟ್ ಅಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ಕ್ವಿಕ್ ಆಗಿ ಪ್ರೈಸ್ ಮೊಮೆಂಟಮ್ ನ ಆಗ್ತಾ ಇದೆ ಅಂತ. ಬಟ್ ಪ್ರೀಮಿಯಂ ಚಾರ್ಟ್ ಅಲ್ಲಿ ನೀವು ಗಮನಿಸೋದಾದ್ರೆ ನಾನು ಅರೌಂಡ್ 351 52 ಸಮಥಿಂಗ್ ಅಲ್ಲಿ ಎಂಟ್ರಿ ಪಡೆದಿದ್ದೆ. ಸ್ಪಾಟ್ ಚಾರ್ಟ್ ಅಲ್ಲಿ ಮೊಮೆಂಟಮ್ ಆದ್ರೂ ಕೂಡ ಪ್ರೀಮಿಯಂ ಅಲ್ಲಿ ಏನು ಕೂಡ ನಮಗೆ ಮೊಮೆಂಟಮ್ ಆಗ್ತಾ ಇಲ್ಲ. ಪ್ರೀಮಿಯಂ ಸೇಮ್ ಅದೇ 353 351 ರೇಂಜ್ ಅಲ್ಲೇ ನಮಗೆ ಹೋಲ್ಡ್ ಆಗ್ತಾ ಇದೆ. ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ, ಅಲ್ಲಿ ಮೊಮೆಂಟಮ್ ಸಿಗೋ ಸಾಧ್ಯತೆ ಕಮ್ಮಿ ಇರುತ್ತೆ ಅಂತ. ಸೊ ನನ್ನ ಎಂಟ್ರಿ ಅರೌಂಡ್ 349 ಇತ್ತು ಅಂಡ್ ಸ್ಮಾಲ್ ಎಸ್ ಎಲ್ ಅಲ್ಲಿ ನಾನು ಎಕ್ಸಿಟ್ ಆಗಿದ್ದೆ. ಅಂಡ್ ಈಗ ಪ್ರೀಮಿಯಂ ಅನ್ನ ನೀವು ಗಮನಿಸೋದಾದ್ರೆ ಪ್ರೀಮಿಯಂ ಅಲ್ಲಿ ಏನು ಕೂಡ ಚೇಂಜಸ್ ಇಲ್ಲ. ಸ್ಪಾಟ್ ಅನ್ನ ನೀವು ಗಮನಿಸೋದಾದ್ರೆ ತುಂಬಾನೇ ನೀಟ್ ಆಗಿರೋ ಫಾಲ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇಲ್ಲಿಂದ ಉತ್ತಮವಾದ ಫಾಲ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಬಟ್ ಪ್ರೀಮಿಯಂ ಏನು ಕೂಡ ಮೂವ್ ಆಗಿಲ್ಲ. ಸೊ ಹಾಗಾಗಿ ಸ್ಮಾಲ್ ಎಸ್ ಎಲ್ ಅಲ್ಲಿ ನಾವು ಎಕ್ಸಿಟ್ ಆಗಿಬಿಟ್ಟು ನಮ್ಮ ಪೊಸಿಷನ್ ಏನಿದೆ, ನಮ್ಮ ಕ್ಯಾಪಿಟಲ್ ಏನಿದೆ ಅದನ್ನು ನಾವು ಸೇವ್ ಮಾಡಿದ್ವಿ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅನಾಲಿಸಿಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಏನೇ ಟೆಕ್ನಿಕಲ್ ಏನೇ ಇರ್ಬೋದು ಅಥವಾ ಡೇಟಾ ಇರ್ಬೋದು, ಏನೇ ಇರ್ಬೋದು, ಬಟ್ ರಿಸ್ಕ್ ರಿವಾರ್ಡ್ ರೇಷಿಯೋ ಅಂಡ್ ಮನಿ ಮ್ಯಾನೇಜ್ಮೆಂಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನಾವು ಮಿಸ್ ಮಾಡಿದರೆ ಮತ್ತೆ ಟ್ರೇಡಿಂಗ್ ಅಲ್ಲಿ ನಮಗೆ ಏನು ಪ್ರಾಫಿಟ್ ಆಗುತ್ತೆ ಅದನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಇಫ್ ಇನ್ ಕೇಸ್ ಸೇಮ್ ಕ್ವಾಂಟಿಟಿಯಲ್ಲಿ ನಾನು ಇಲ್ಲಿ ಕೂಡ 5-10 ಕ್ವಾಂಟಿಟೀಸ್ ಅಲ್ಲಿ ಎಂಟ್ರಿ ಪಡೆದಿದ್ರೆ ಮೇ ಬಿ ನನಗೊಂದು 10K ಮೈನಸ್ ಆಗ್ತಾ ಇತ್ತು. ಸೊ ಆಗ ನನಗೆ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಬೇಸ್ಡ್ ಆನ್ ದ ಪ್ಲಾನ್. ಯಾವಾಗ ನಮಗೆ ಗೊತ್ತಿರುತ್ತೆ ಪ್ರೊಬ್ಯಾಬಿಲಿಟಿ ಕಮ್ಮಿ ಇದೆ ಅಂತ, ಸೊ ಆಗ ಆದಷ್ಟು ನಾವು ಕಮ್ಮಿ ಕ್ವಾಂಟಿಟಿಯಲ್ಲೇ ಎಂಟ್ರಿನ ಪ್ಲಾನ್ ಮಾಡಬೇಕಾಗುತ್ತೆ, ರೈಟ್. ಸೊ ಪ್ರೀಮಿಯಂ ಅನ್ನು ನೀವು ಗಮನಿಸಬಹುದು, ಏನು ಕೂಡ ಮೊಮೆಂಟಮ್ ಇಲ್ಲ. ಸೊ ಅದಕ್ಕಾಗಿ ನಾನು ಕ್ವಾಂಟಿಟಿನ ಕಮ್ಮಿ ಮಾಡಿರೋದು. ಜಸ್ಟ್ 30% ಪ್ರೊಬ್ಯಾಬಿಲಿಟಿ ಇತ್ತು, ಕ್ವಾಂಟಿಟಿ ಕಮ್ಮಿ ಮಾಡಿದ್ರೆ ಅಲ್ಲಿ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಮೊಮೆಂಟ್ ಆದರೆ ನಮಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಇರಲ್ಲ, ನಾನು ಮಿಸ್ ಮಾಡಿದೆ ಅಂತ ಇರಲ್ಲ. ಹಾಗೆ ಇಫ್ ಇನ್ ಕೇಸ್ ಮೈನಸ್ ಏನಾದರೂ ಆದರೆ ನಮಗೆ ದೊಡ್ಡ ಲಾಸಸ್ ಏನು ಕೂಡ ಆಗಲ್ಲ. ಸೊ ದಿಸ್ ಇಸ್ ಹೌ ಐ ಮ್ಯಾನೇಜ್ ಮೈ ಪೊಸಿಷನ್. ಟ್ರೇಡರ್ಸ್ ಟೈಮ್ ಈಗ 9:48 ಆಗ್ತಾ ಬಂದಿದೆ. ಬ್ಯಾಂಕ್ ನಿಫ್ಟಿಲಿ ಉತ್ತಮವಾದ ಫಾಲ್ ನಮಗೆ ಆಸ್ ಪರ್ ಅವರ್ ಎಂಟ್ರಿ ನಮಗೆ ಕಾಣಲಿಕ್ಕೆ ಸಿಕ್ಕಿದೆ. ಅಂದ್ರೆ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾವು ಗಮನಿಸೋದ್ರೆ ಬ್ಯಾಂಕ್ ನಿಫ್ಟಿ ನಮ್ಮ ಎಂಟ್ರಿ ಲೆವೆಲ್ ಇಂದ ಆಲ್ಮೋಸ್ಟ್ ಲೈಕ್ ನಮಗೊಂದು 100 ಪಾಯಿಂಟ್ಸ್ ಫಾಲ್ ಅನ್ನು ಕೊಟ್ಟಿದೆ. ಬಟ್ ಪ್ರೀಮಿಯಂ ಚಾರ್ಟ್ ಅನ್ನು ನೀವು ಗಮನಿಸೋದಾದ್ರೆ ಸ್ಟಿಲ್ 349 ಅಲ್ಲೇ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ನನ್ನ ಎಂಟ್ರಿ ಏನಿತ್ತು 349 ಅಲ್ಲಿ ನಾನು ಎಂಟ್ರಿ ಪಡೆದಿದ್ದೆ, ಸೇಮ್ 349 ಅಲ್ಲೇ ಪ್ರೈಸ್ ಇನ್ನೂ ಕೂಡ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಹಾಗಾಗಿ ಪ್ರೊಬ್ಯಾಬಿಲಿಟಿ ಏನಿರುತ್ತೆ ಅದು ಕಮ್ಮಿ ಇದ್ದಾಗ ಕ್ವಾಂಟಿಟಿನ ಕಮ್ಮಿ ಮಾಡಬೇಕಾಗತ್ತೆ. ಹಾಗೆ ಯಾವಾಗ ಪ್ರೈಸ್ ಈ ರೀತಿ ರೇಂಜ್ನ ಒಳಗಡೆ ಇರುತ್ತಲ್ಲ, ಯೂಶುವಲಿ ಏನಾಗುತ್ತೆ ಆಪ್ಷನ್ ಸೆಲ್ಲರ್ಸ್ ಇದರ ಮೇಲ್ಗಡೆದು ಪೊಸಿಷನ್ ಅನ್ನ ಹಾಗೆ ಇದರ ಕೆಳಗಡೆದು ಪೊಸಿಷನ್ ಅನ್ನ ಸೆಲ್ ಮಾಡ್ತಾರೆ. ಆಗ ಏನಾಗುತ್ತೆ ಅವರಿಗೆ ಪ್ರೀಮಿಯಂ ಡಿಕೆ ಬೆನಿಫಿಟ್ ಸಿಗುತ್ತೆ. ಎಲ್ಲಿ ತನಕ ಪ್ರೈಸ್ ಇದರ ಒಳಗಡೆನೆ ಟ್ರೇಡ್ ಆಗಿ ಕ್ಲೋಸ್ ಆಗುತ್ತೆ ಅವರಿಗೆ ಏನೂ ಕೂಡ ಪ್ರೀಮಿಯಂ ಅಲ್ಲಿ ಎಫೆಕ್ಟ್ ಆಗಲ್ಲ. ಸೊ ಹಾಗಾಗಿ ಅವರು ಪೊಸಿಷನ್ ಅನ್ನ ಎಕ್ಸಿಟ್ ಆಗಲ್ಲ. ಹಾಗಾಗಿ ಪ್ರೀಮಿಯಂ ಅಲ್ಲಿ ಆ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗಲ್ಲ. ಸೊ ಯಾವಾಗ ಈ ರೇಂಜ್ಗಳು ಬ್ರೇಕ್ ಆಗುತ್ತೆ ಆಗ ನಮಗೊಂದು ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ. ಯಾಕೆಂದ್ರೆ ಆಪ್ಷನ್ ಸೆಲ್ಲರ್ಸ್ ದೊಡ್ಡ ದೊಡ್ಡ ಪೊಸಿಷನ್ ಗಳನ್ನ ಎಕ್ಸಿಟ್ ಆಗ್ತಾರೆ, ಆಗ ನಮಗೊಂದು ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ. ಈಗ ಫಿನ್ ನಿಫ್ಟಿಯನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ ಫಿನ್ ನಿಫ್ಟಿ ಆಕ್ಚುಲಿ ನಮಗೆ ಇದರ ಕೆಳಗಡೆ ಬ್ರೇಕ್ ಡೌನ್ ಆಗಿದೆ. ಒಂದು ಕನ್ಸಾಲಿಡೇಷನ್ ಏನಿತ್ತು ಅದರ ಕೆಳಗಡೆ ಬ್ರೇಕ್ ಡೌನ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಫಿನ್ ನಿಫ್ಟಿಯ ಪ್ರೀಮಿಯಂ ಅನ್ನ ನೀವು ಗಮನಿಸೋದಾದ್ರೆ ಅರೌಂಡ್ 21,400 ಪ್ರೀಮಿಯಂ ಅನ್ನ ನಾವು ಗಮನಿಸೋದಾದ್ರೆ ಫಿನ್ ನಿಫ್ಟಿಯಲ್ಲಿ ಆಕ್ಚುಲಿ ಇದು ಮೊಮೆಂಟಮ್ ನ ಕೊಟ್ಟಿರಬೇಕು ಕಂಪೇರ್ ಟು ಬ್ಯಾಂಕ್ ನಿಫ್ಟಿ. ಸೊ ಫಿನ್ ನಿಫ್ಟಿಯ ಪ್ರೀಮಿಯಂ ಅನ್ನ ನೀವು ನೋಡೋದಾದ್ರೆ ಆಲ್ಮೋಸ್ಟ್ ಲೈಕ್ 44 ಇಂದ ನಮಗೆ 80-90 ಪಾಯಿಂಟ್ಸ್ ಮೊಮೆಂಟಮ್ ಅಂದ್ರೆ ಆಲ್ಮೋಸ್ಟ್ ಡಬಲ್ ಮೊಮೆಂಟಮ್ ನ ನಮಗೆ ಕೊಟ್ಟಿದೆ. ರೀಸನ್ ಏನು, ಈ ರೀತಿ ರೇಂಜ್ ಏನಿದೆ ಇದು ಬ್ರೇಕ್ ಆದಾಗ ಎಲ್ಲ ಆಪ್ಷನ್ ಸೆಲ್ಲರ್ಸ್ ಎಕ್ಸಿಟ್ ನ ಕಾಣ್ತಾರೆ. ಹಾಗಾಗಿ ಈ ಮೊಮೆಂಟಮ್ ನಮಗೆ ಪ್ರೀಮಿಯಂ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೇಮ್ ಸಿಚುವೇಶನ್ ಅನ್ನ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಗಮನಿಸೋದಾದ್ರೆ
ಇಲ್ಲಿ ಯಾವುದೇ ರೀತಿ ಪ್ರೀಮಿಯಂ ಅಲ್ಲಿ ಮೊಮೆಂಟಮ್ ಇಲ್ಲ. ಸೊ 350 340 ಅದೇ ಲೆವೆಲ್ ಅಲ್ಲಿ ನಮಗೆ ಪ್ರೀಮಿಯಂ ಕಾಣಲಿಕ್ಕೆ ಸಿಗ್ತಾ ಇದೆ. ರೀಸನ್ ಏನು? ಬ್ಯಾಂಕ್ ನಿಫ್ಟಿ ಸ್ಟಿಲ್ ರೇಂಜಿನ ಒಳಗಡೆ ಇರೋದ್ರಿಂದ ಪ್ರೀಮಿಯಂ ಅಲ್ಲಿ ಆ ಚೇಂಜಸ್ ಅಥವಾ ಆಪ್ಷನ್ ಸೆಲ್ಲರ್ಸ್ ದೊಡ್ಡ ಮಟ್ಟದಲ್ಲಿ ಎಕ್ಸಿಟ್ ನ ಆಗ್ತಾ ಇಲ್ಲ. ಸೊ ಹಾಗಾಗಿ ಪ್ರೀಮಿಯಂ ಅಲ್ಲಿ ಏನು ಕೂಡ ಎಫೆಕ್ಟ್ ಆಗ್ತಾ ಇಲ್ಲ. ಸೊ ಉತ್ತಮವಾದ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಕ್ಕಿದೆ ಫಿನ್ ನಿಫ್ಟಿಯಲ್ಲಿ ಅಂಡ್ ಉತ್ತಮವಾದ ಮೂವ್ ಕೂಡ ಕಾಣಲಿಕ್ಕೆ ಸಿಕ್ಕಿರೋದ್ರಿಂದ ಫಿನ್ ನಿಫ್ಟಿಯಲ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಫಿನ್ ನಿಫ್ಟಿಯಲ್ಲಿ ಟಾರ್ಗೆಟ್ ಸ್ವಲ್ಪ ದೊಡ್ಡದಾಗಿದೆ, ನಮಗೆ ಅರೌಂಡ್ ಇಲ್ಲಿ ತನಕ ನಮಗೆ ಟಾರ್ಗೆಟ್ ಇದೆ. ಬಟ್ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಜಾಸ್ತಿ ಟ್ರೇಡ್ ಮಾಡೋದ್ರಿಂದ ಫಿನ್ ನಿಫ್ಟಿಯನ್ನು ಅಷ್ಟು ಒಬ್ಸರ್ವ್ ಮಾಡಿಲ್ಲ ನಾನು. ಸೊ ನೋಡಬೇಕಾಗುತ್ತೆ, ಇಲ್ಲಿಂದ ಯಾವಾಗಲೂ ಕೂಡ ಟ್ರೈಲ್ ಮಾಡ್ಕೊಂಡು ನಾವು ತಗೊಂಡು ಹೋಗಬೇಕು. ಯಾವಾಗೆಲ್ಲ ಈ ರೀತಿ ಎಂಟ್ರಿ ಸಿಗುತ್ತೆ ಆಗ ನಾವು ಟ್ರೈಲ್ ಮಾಡ್ಕೊಂಡು ತಗೊಂಡು ಹೋಗಬೇಕು. ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಪ್ರೀಮಿಯಂ ಡಬಲ್ ಆಗಿದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಈಗ ಪ್ರಾಫಿಟ್ ಬುಕಿಂಗ್ ಇದು ಪ್ಲಾನ್ ಅಲ್ಲಿ ಇರ್ತಾರೆ. ಸೊ ವೆಯ್ಟ್ ಮಾಡೋಣ, ನಮಗೊಂದು ಉತ್ತಮವಾದ ಅಪರ್ಚುನಿಟಿ ಬೇಕಾಗುತ್ತೆ. ಆ ಬೇಸ್ಡ್ ಆಗಿ ನಾವು ಪ್ಲಾನ್ ಅನ್ನ ಮಾಡೋಣ. ನಿಫ್ಟಿ ಕೂಡ ರಿವರ್ಸಲ್ನ ಕೊಡ್ತಾ ಇದೆ ಆ್ಯಂಡ್ ನಿಫ್ಟಿ ಕೂಡ ಕಂಪ್ಯಾರೇಟಿವ್ಲಿ ತುಂಬಾ ಉತ್ತಮವಾದ ಫಾಲನ್ನು ಕೊಟ್ಟಿತ್ತು ಆ್ಯಂಡ್ ನಿಫ್ಟಿ ಕೂಡ ನಮಗೆ ಇಲ್ಲಿ ಹೋಲ್ಡ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಲೆಟ್ಸ್ ಯಾವ ರೀತಿ ಇಲ್ಲಿ ನಮಗೆ ಎಂಟ್ರಿ ಸಿಗುತ್ತೆ ಅಂತ. ಇಫ್ ಇನ್ ಕೇಸ್ ಬ್ಯಾಂಕ್ ನಿಫ್ಟಿ ಅಥವಾ ಫಿನ್ ನಿಫ್ಟಿ ಏನಾದರೂ ರಿವರ್ಸಲ್ ಆದರೆ ನಮಗೆ ಉತ್ತಮವಾದ ಅಪ್ವರ್ಡ್ ಡೈರೆಕ್ಷನ್ ಮೊಮೆಂಟಮ್ ಕೂಡ ಸಿಗೋ ಸಾಧ್ಯತೆ ಇರುತ್ತೆ. ಸೊ ವೆಯ್ಟ್ ಮಾಡೋಣ, ಪ್ರಾಪರ್ ಅಪರ್ಚುನಿಟಿ ನಮಗೆ ಬೇಕಾಗುತ್ತೆ, ಅಲ್ಲಿ ತನಕ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಟ್ರೇಡರ್ಸ್ ಟೈಮ್ ಈಗ 10-2 ಆಗ್ತಾ ಬಂದಿದೆ. ಬ್ಯಾಂಕ್ ನಿಫ್ಟಿ ಈ ಒಂದು ಸಪೋರ್ಟ್ ಲೆವೆಲ್ ಅಲ್ಲಿ ಒಂದು ಪಿನ್ ಬಾರ್ ಸಾರ್ಟ್ ಆಫ್ ಕ್ಯಾಂಡಲ್ ನ ಮಾಡಿದೆ. ಸೊ ಹಾಗಾಗಿ ಇದರ ಲೋ ಬ್ರೇಕ್ ಆದ್ರೆ ನಾವೀಗ ಡೌನ್ ಸೈಡ್ ಅಲ್ಲಿ ಪ್ಲಾನ್ ಮಾಡೋದು ಬೆಟರ್ ಆಗುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಆಪ್ಷನ್ ಚಾರ್ಟ್ ಅನ್ನು ಕೂಡ ನೀವು ಗಮನಿಸಬಹುದು. ಇಷ್ಟು ಫಾಲ್ ಆದ್ರೂ ಕೂಡ ಬ್ಯಾಂಕ್ ನಿಫ್ಟಿ ಸ್ಟಿಲ್ 360 365 ಇದೇ ಲೆವೆಲ್ ಅಲ್ಲಿ ಇದೆ. ಅಂದ್ರೆ ನಾವು ಎಂಟ್ರಿ ಪಡೆದಿರೋದು 350 ರೇಂಜ್ ಅಲ್ಲಿ, ಸ್ಟಿಲ್ ನಮಗೆ ಪ್ರೀಮಿಯಂ ಅಲ್ಲಿ ಮೂವ್ ಆಗಿರೋದು ಜಸ್ಟ್ 11 ಪಾಯಿಂಟ್ಸ್. ಇಷ್ಟು ದೊಡ್ಡ ಫಾಲ್ ಆದ್ರೂ ಕೂಡ ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಕೂಡ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಸೊ ಈಗ ನಮಗೆ ಮೊಮೆಂಟಮ್ ಸಿಗಬೇಕು ಅಂದರೆ ಅಟ್ಲೀಸ್ಟ್ ನಮಗೆ ಇದರ ಲೋ ಬ್ರೇಕ್ ಆಗಬೇಕಾಗತ್ತೆ. ಲೋ ಬ್ರೇಕ್ ಆಗಿ ಕಂಟಿನ್ಯೂಯೇಷನ್ ಆದರೆ ಆಗ ನಾವು ಪ್ಲಾನ್ನ ಮಾಡ್ಬೋದು. ಇಲ್ಲೂ ಕೂಡ ಕ್ವಾಂಟಿಟಿ ನಾನು ಕಮ್ಮಿ ಮಾಡ್ತೇನೆ. ರೀಸನ್ ಏನು ಅಂದರೆ ಸ್ಟಿಲ್ ರೇಂಜ್ನ ಒಳಗಡೆ ಇದೆ. ಸೊ ಹಾಗಾಗಿ ನಾವು ಕ್ವಾಂಟಿಟಿನ ಕಮ್ಮಿ ಮಾಡಬೇಕಾಗತ್ತೆ. ಬಟ್ ನಿಫ್ಟಿ ಸ್ವಲ್ಪ ಬೆಟರ್ ಆಗಿರೋ ಒಂದು ಅಪರ್ಚುನಿಟಿನ ನನಗೆ ತೋರಿಸ್ತಾ ಇದೆ. ನಿಫ್ಟಿಯಲ್ಲಿ ನಾವು ಗಮನಿಸೋದಾದ್ರೆ ಇಲ್ಲೊಂದು ಸಪೋರ್ಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ನಿಫ್ಟಿ ಏನಾದರೂ ಇದರ ಲೋ ಅನ್ನ ಬ್ರೇಕ್ ಆದರೆ ನಮಗೆ ನಿಫ್ಟಿಯಲ್ಲಿ ಮೊಮೆಂಟಮ್ ಸಿಗ್ಬೋದು. ಫಿನ್ ನಿಫ್ಟಿ ಬ್ರೇಕ್ಔಟ್ ಆದ್ಮೇಲೆ ಕೂಡ ನಮ್ಗೆ ಫಿನ್ ನಿಫ್ಟಿ ಹೋಲ್ಡ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿ ಏನಾದರೂ ಇದರ ಲೋ ಅನ್ನ ಬ್ರೇಕ್ ಆದ್ರೆ ನಾನು ಡೌನ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡ್ತೇನೆ. ಸ್ಮಾಲ್ ಕ್ವಾಂಟಿಟಿಯಲ್ಲಿ ಡೌನ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡ್ತೇನೆ. ಸೇಮ್ ಪ್ರೀಮಿಯಂ ಅನ್ನ ನಾನು ಚೂಸ್ ಮಾಡ್ತೇನೆ. 48,000 ಪಿ ನ ನಾನು ಚೂಸ್ ಮಾಡ್ತೇನೆ. 48,000 ಪಿ ನ ನಾವಿಲ್ಲಿ ನೋಡಬಹುದು. ಸೊ 48,000 ಪಿ ನ ನಾನು ಬೈ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಇದರ ಲೋ ಏನಾದರೂ ಬ್ರೇಕ್ ಆದ್ರೆ, ಈ ಕ್ಯಾಂಡಲ್ ನ ಲೋ ಬ್ರೇಕ್ ಆಗಬೇಕಾಗತ್ತೆ, ಆಗ ಮಾತ್ರ ನಾವು ಪ್ಲಾನ್ ನ ಮಾಡಬೇಕಾಗತ್ತೆ. ಸೊ ವೆಯ್ಟ್ ಮಾಡೋಣ ಯಾವ ರೀತಿ ಕ್ಯಾಂಡಲ್ ಇಲ್ಲಿ ಬ್ರೇಕ್ ಆಗುತ್ತೆ ಅನ್ನೋದನ್ನ ಗಮನಿಸೋಣ. ಸೊ ಲೋ ಬ್ರೇಕ್ ಆಗ್ತಿದೆ ಗೆಳೆಯರೆ, ಸಸ್ಟೇನ್ ಆಗುತ್ತೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಸಸ್ಟೇನ್ ಆದ್ರೆ ಮಾತ್ರ ಎಂಟ್ರಿ, ಸಸ್ಟೇನ್ ಆಗ್ಬೇಕು. ಇದರ ಕೆಳಗಡೆ ಬ್ರೇಕ್ ಆದ್ಮೇಲೆ ಸಸ್ಟೇನ್ ಆಗ್ಬೇಕಾಗತ್ತೆ. ಸೊ ಸಸ್ಟೇನ್ ಆಗ್ತಾ ಇದೆ. ಸೊ ನಾನಿಲ್ಲಿ ಎಂಟ್ರಿನ ಪಡೆದಿದ್ದೇನೆ. 389ಗೆ ನಾನು ಮತ್ತೆ ಸೇಮ್ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಎಂಟ್ರಿನ ಪಡೆದಿದ್ದೇನೆ. ಸೊ 389 ನನ್ನ ಎಂಟ್ರಿ ಆಗುತ್ತೆ. ಸೊ ಪ್ರೀಮಿಯಂ ಚಾರ್ಟ್ ಅಲ್ಲಿ ಕೂಡ ನೀವು ಗಮನಿಸಬಹುದು 383 382 ಸಮಥಿಂಗ್ ಅಲ್ಲಿ ಪ್ರೈಸ್ ಟ್ರೇಡ್ ಆಗ್ತಾ ಇದೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ರಿವರ್ಸಲ್ ಆದರೆ ಈಗಲೂ ಕೂಡ ನಾವು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಎಂಟ್ರಿನ ಪಡೆದಿರೋದ್ರಿಂದ ಸಣ್ಣ ಎಸ್ ಎಲ್ ಅಲ್ಲಿ ಎಕ್ಸಿಟ್ ನ ಕಾಣಬಹುದು. ಸೊ ಯಾವಾಗೆಲ್ಲ ಪ್ರೊಬ್ಯಾಬಿಲಿಟಿ ಕಮ್ಮಿ ಇರುತ್ತೆ, ಏನಕ್ಕೆ ಪ್ರೊಬ್ಯಾಬಿಲಿಟಿ ಕಮ್ಮಿ ಇದೆ ಇಲ್ಲಿ, ಬ್ಯಾಂಕ್ ನಿಫ್ಟಿ ಒಂದು ರೇಂಜ್ ಅಲ್ಲಿ ಇರೋದ್ರಿಂದ ಪ್ರೊಬ್ಯಾಬಿಲಿಟಿ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ನಾವು ಹೈ ಪ್ರೊಬ್ಯಾಬಿಲಿಟಿ ಟ್ರೇಡ್ ಗಳನ್ನ ಫೋಕಸ್ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರೊಬ್ಯಾಬಿಲಿಟಿ ಕಮ್ಮಿ ಇರೋದ್ರಿಂದ ಕ್ವಾಂಟಿಟಿ ಕಮ್ಮಿ ಇದೆ. ಸೊ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ರಿಸ್ಕ್ ಕೂಡ ಕಮ್ಮಿ ಇರುತ್ತೆ. ಅಂಡ್ ಇಫ್ ಇನ್ ಕೇಸ್ ಪ್ರಾಫಿಟ್ ಸೈಡ್ ಅಲ್ಲಿ ಹೋದ್ರೆ ನಮಗೆ ಉತ್ತಮವಾದ ಪ್ರಾಫಿಟ್ ಕೂಡ ಆಗುತ್ತೆ. ಸೊ ಇದೊಂದು ಮೆಥಡ್ ಆಗಿರುತ್ತೆ ನಮಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ನ ಕಂಟ್ರೋಲ್ ಮಾಡಲಿಕ್ಕೆ. ಹಾಗೆ ಇಫ್ ಇನ್ ಕೇಸ್ ಏನಾದರೂ ರಿವರ್ಸಲ್ ಆದ್ರೆ ಸಣ್ಣ ಎಸ್ ಎಲ್ ಅಲ್ಲಿ ನಾವು ಎಕ್ಸಿಟ್ ಆಗಲಿಕ್ಕೆ. ಸೊ ಇದರಲ್ಲಿ ಆಕ್ಚುಲಿ ಸ್ವಲ್ಪ ಎಸ್ ಎಲ್ ದೊಡ್ಡದಾಗುತ್ತೆ, ಸ್ವಲ್ಪ ದೊಡ್ಡ ಎಸ್ ಎಲ್ ಆಗುತ್ತೆ. ಬಿಕಾಸ್ 15 ಮಿನಿಟ್ಸ್ ಬೇಸ್ಡ್ ಆಗಿ ನಾನು ಎಂಟ್ರಿನ ಪಡೆದಿರೋದ್ರಿಂದ ನನ್ನ ಎಸ್ ಎಲ್ ಈ ರೆಡ್ ಕ್ಯಾಂಡಲ್ ನ ಮೇಲ್ಗಡೆ ನಾನು ಎಸ್ ಎಲ್ ನ ಇಡಬೇಕಾಗತ್ತೆ. ಸೊ ಹಾಗಾಗಿ ಎಸ್ ಎಲ್ ಸ್ವಲ್ಪ ದೊಡ್ಡದಾಗತ್ತೆ. ಇಫ್ ಇನ್ ಕೇಸ್ ಇದೇನಾದರೂ ಇದರ ಲೋ ಅನ್ನ ಬ್ರೇಕ್ ಆಗಿ ಸಸ್ಟೈನ್ ಆಗಿಲ್ಲ ಅಂದ್ರೆ, ಪ್ರೈಸ್ ಕೆಳಗಡೆ ಮೂವ್ ಆಗಿಲ್ಲ ಅಂದ್ರೆ, ಆಗ ನಾವು ಸೇಮ್ ಟ್ರೇಡ್ ಅನ್ನ ಅಪೋಸಿಟ್ ಮಾಡಿ ಲಾಂಗ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡಬಹುದು. ಲಾಂಗ್ ಸೈಡ್ ಅಲ್ಲಿ ಟ್ರೇಡ್ ನ ತಗೊಳ್ಬಹುದು. ಇಫ್ ಇನ್ ಕೇಸ್ ಏನಾದರೂ ಪ್ರೈಸ್ ಆ ರೀತಿಯ ಪ್ರೈಸ್ ಆಕ್ಷನ್ ನ ಮಾಡಿದ್ರೆ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾವು ಗಮನಿಸಬಹುದು. ಇಲ್ಲಿ ನಮಗೆ ಸಪೋರ್ಟ್ ಕ್ರಿಯೇಟ್ ಆಗಿತ್ತು 1 ಮಿನಿಟ್ ಅಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ. ಸೇಮ್ ಸಪೋರ್ಟ್ ಅನ್ನ ಬ್ರೇಕ್ ಆಗಿತ್ತು, ಆನಂತರ ಪ್ರೈಸ್ ಈಗ ರಿವರ್ಸಲ್ ಆಗ್ತಾ ಇದೆ. ನೋಡೋಣ ಯಾವ ರೀತಿ ಇದು ಸೆಲ್ಲರ್ಸ್ ಗಳನ್ನ ಟ್ರ್ಯಾಪ್ ಮಾಡಿ ರಿವರ್ಸಲ್ ಆಗುತ್ತೆ ಅಥವಾ ಇಲ್ಲಿಂದ ಕಂಟಿನ್ಯೂಯೇಷನ್ ಆಗುತ್ತೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಇಲ್ಲಿ ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಿಕಾಸ್ ಕ್ವಾಂಟಿಟಿ ಕಂಪ್ಲೀಟ್ಲಿ ಕಮ್ಮಿ ಇದೆ. ಸೊ ಸ್ಟಿಲ್ ನಮಗೆ 4,300 ಸಮಥಿಂಗ್ ನಮಗೆ ಮೈನಸ್ ಕಾಣಲಿಕ್ಕೆ ಸಿಗ್ತಾ ಇದೆ ಅಷ್ಟೇ. ಸೊ ಹಾಗಾಗಿ ಎಸ್ ಎಲ್ ಸ್ವಲ್ಪ ದೊಡ್ಡದಿದೆ, ಇದರಲ್ಲಿ ಅರೌಂಡ್ 40 ಪಾಯಿಂಟ್ಸ್ ತನಕ ಎಸ್ ಎಲ್ ಕೊಡಬೇಕಾಗತ್ತೆ ಬಿಕಾಸ್ ಆಫ್ ದ 15 ಮಿನಿಟ್ಸ್ ಟೈಮ್ ಫ್ರೇಮ್ ಬ್ರೇಕ್ಔಟ್, ರೈಟ್. ನೋಡೋಣ ಯಾವ ರೀತಿ ಪ್ರೈಸ್ ಇಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ. ನಿಫ್ಟಿ ಆಕ್ಚುಲಿ ಚೆನ್ನಾಗಿತ್ತು. ನಿಫ್ಟಿಯಲ್ಲಿ ನಮಗೆ ಈ ಲೋ ಬ್ರೇಕ್ ಆದಾಗ ಉತ್ತಮವಾದ ಮೊಮೆಂಟಮ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಿಕಾಸ್ ನಿಫ್ಟಿಯಲ್ಲಿ ಇಲ್ಲೊಂದು ಸಪೋರ್ಟ್ ಇತ್ತು ಆ್ಯಂಡ್ ಇಲ್ಲಿ ಸ್ವಲ್ಪ ಮೇಲ್ಗಡೆಯಿಂದ ಸಪೋರ್ಟ್ ಪಡೆದಿರೋದ್ರಿಂದ ನಿಫ್ಟಿ ಮೊಮೆಂಟಮ್ನ ಕೊಡಬೇಕಾಗುತ್ತೆ. ಸೊ ಐ ಥಾಟ್ ನಿಫ್ಟಿ ಮೂಮೆಂಟ್ ಆಗೋದಿದ್ರೆ ಬ್ಯಾಂಕ್ ನಿಫ್ಟಿ ಕೂಡ ಮೂಮೆಂಟ್ ಆಗಬೇಕಾಗುತ್ತೆ. ಸೊ ಹಾಗಾಗಿ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಎಂಟ್ರಿ ಪಡೆದೆ. ಸೊ ನೋಡೋಣ, ನಿಫ್ಟಿ ಮೂವ್ ಆಗ್ತಾ ಇದೆ, ಬ್ಯಾಂಕ್ ನಿಫ್ಟಿ ಸ್ಟಿಲ್ ಹೋಲ್ಡ್ ಆಗ್ತಾ ಇದೆ.
ಸೊ ವೆಯ್ಟ್ ಮಾಡಬೇಕಾಗುತ್ತೆ, ನೋಡಬೇಕಾಗುತ್ತೆ ಯಾವ ರೀತಿ ಪ್ರೈಸ್ ಇಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ. ಸ್ಟಿಲ್ ನಮ್ಮ ಪೊಸಿಷನ್ ಮೈನಸ್ ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಅರೌಂಡ್ 3300 200 ಸಮಥಿಂಗ್ ಮೈನಸ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಇದಕ್ಕೊಂದು ಎಸ್ ಎಲ್ ಅನ್ನು ಕೂಡ ನಾವು ಕೊಡಬೇಕಾಗುತ್ತೆ. 15 ಮಿನಿಟ್ಸ್ ಬೇಸ್ಡ್ ಆಗಿರೋ ಎಸ್ ಎಲ್ ಆಗಿರೋದ್ರಿಂದ ಸ್ವಲ್ಪ ಎಸ್ ಎಲ್ ಸ್ವಲ್ಪ ದೊಡ್ಡದಾಗುತ್ತೆ. ಸೊ ಅದರ ಬೇಸ್ಡ್ ಆಗಿ ನಮ್ಮ ಪ್ರಾಫಿಟ್ ಕೂಡ ಇರುತ್ತೆ. ಸೊ ನಮ್ಮ ಎಂಟ್ರಿ ಬಂದ್ಬಿಟ್ಟು ಅರೌಂಡ್ 390, ನಮ್ಮ ಎಂಟ್ರಿ 340 ನನ್ನ ಎಸ್ ಎಲ್ ಆಗುತ್ತೆ. ಅಂದರೆ ಅರೌಂಡ್ 50 ಪಾಯಿಂಟ್ಸ್ ನನ್ನ ಎಸ್ ಎಲ್ ಇದೆ. ಆಲ್ಮೋಸ್ಟ್ ಲೈಕ್ 150 ಪಾಯಿಂಟ್ಸ್ ಟಾರ್ಗೆಟನ್ನು ನಾವು ಇದರಲ್ಲಿ ಪ್ಲಾನ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಮೂಮೆಂಟ್ ಆದರೆ, ಇಫ್ ಇನ್ ಕೇಸ್ ರಿವರ್ಸಲ್ ಆದರೆ ನಾವೊಂದು 50 ಪಾಯಿಂಟ್ಸ್ ಎಸ್ ಎಲ್ ಅಲ್ಲಿ ಎಕ್ಸಿಟ್ನ ಕಾಣಬೇಕಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಕೂಡ ಕಮ್ಮಿ ಇತ್ತು ಆ್ಯಂಡ್ ಎಸ್ ಎಲ್ ಕೂಡ ಜಾಸ್ತಿ ಇದೆ. ಸೊ ಕ್ವಾಂಟಿಟಿ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿದೆ. ಸೊ ಹಾಗಾಗಿ ಇಫ್ ಇನ್ ಕೇಸ್ ಏನಾದರೂ ರಿವರ್ಸಲ್ ಆದರೂ ಕೂಡ ನಮಗೇನು ಕೂಡ ಅಂತಹ ದೊಡ್ಡ ಎಫೆಕ್ಟ್ ಏನು ಕೂಡ ಆಗಲ್ಲ. ಸೊ ಹಾಗಾಗಿ ನೀಟಾಗಿ ನಾವು ಇದನ್ನು ಹೋಲ್ಡ್ ಮಾಡ್ಬೋದು, ರೈಟ್. ಸೊ ವೇಟ್ ಮಾಡೋಣ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನ ಗಮನಿಸೋಣ. ನಿಫ್ಟಿಯ ಮೂಮೆಂಟಮ್ ಚೆನ್ನಾಗಿದೆ, ಬಟ್ ಬ್ಯಾಂಕ್ ನಿಫ್ಟಿ ಹೋಲ್ಡ್ ಆಗ್ತಾ ಇದೆ. ಬ್ಯಾಂಕ್ ನಿಫ್ಟಿ ಸ್ಟಿಲ್ ಬ್ರೇಕ್ಔಟ್ ಆದ್ಮೇಲೆ ಕೂಡ ಹೋಲ್ಡ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ನಿಫ್ಟಿ ಅಷ್ಟು ಮೂಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ, ಬಟ್ ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ, ನಾವು ಎಂಟ್ರಿ ಪಡೆದಾಗಿದೆ. ಸೊ ಹಾಗಾಗಿ ವೆಯ್ಟ್ ಮಾಡದೆ ಬೇರೆ ಯಾವುದೇ ರೀತಿ ನಮಗೆ ಆಪ್ಷನ್ ಇಲ್ಲಿ ಕಾಣಲಿಕ್ಕೆ ಸಿಗಲ್ಲ. ಸೊ ಟ್ರೇಡರ್ಸ್ ಟೈಮ್ ಈಗ 10:13 ಆಗ್ತಾ ಬಂದಿದೆ. ಬ್ಯಾಂಕ್ ನಿಫ್ಟಿ ಶಾರ್ಪ್ ಆಗಿ ನಮಗೆ ರಿವರ್ಸಲ್ನ ಕೊಡ್ತಾ ಇದೆ. ಯಾವುದೇ ರೀತಿ ನಮಗೆ ಕ್ವಿಕ್ ಮೂಮೆಂಟಮ್ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ಮೂಮೆಂಟಮ್ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಆ್ಯಂಡ್ ಪ್ರೀಮಿಯಂ ಚಾರ್ಟಲ್ಲಿ ಕೂಡ ನಾವು ಗಮನಿಸಬಹುದು, ಆಲ್ಮೋಸ್ಟ್ ನಮ್ಮ ಎಂಟ್ರಿ ಏನಿದೆ ಅದೇ ಲೆವೆಲಲ್ಲಿ, ಅಂದರೆ ಒಂದು 20 ಪಾಯಿಂಟ್ ಮೇಲ್ಗಡೆ ಕೆಳಗಡೆ ನಮಗೆ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಈ ಪೊಸಿಷನ್ ಅನ್ನು ಎಕ್ಸಿಟ್ ಮಾಡೋದು ಸ್ವಲ್ಪ ಬೆಟರ್ ಆಗುತ್ತೆ. ಹಾಗೆ ಬ್ಯಾಂಕ್ ನಿಫ್ಟಿ ಇಲ್ಲಿ ರಿವರ್ಸಲ್ ಆಗೋ ಸೈನ್ ಅನ್ನು ನಮಗೆ ತೋರಿಸ್ತಾ ಇದೆ. ಸೊ ಹಾಗಾಗಿ ಈ ಪೊಸಿಷನ್ ಅನ್ನು ಸ್ಮಾಲ್ ಎಸ್ ಎಲ್ ಅಲ್ಲಿ ನಾವು ಎಕ್ಸಿಟ್ ಆಗೋಣ ಆ್ಯಂಡ್ ಈ ಪೊಸಿಷನ್ ಅನ್ನು ನಾವು ರಿವರ್ಸ್ ಮಾಡಬೇಕಾಗುತ್ತೆ. ಈ ಪೊಸಿಷನ್ ಅನ್ನು ನಾವು ಸಿ ಸೈಡ್ ಅಲ್ಲಿ ಪ್ಲಾನ್ ನ ಮಾಡಬೇಕಾಗುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಸಿ ಸೈಡ್ ಅಲ್ಲಿ ಮೂಮೆಂಟಮ್ ಆಗೋ ಸಾಧ್ಯತೆಗಳು ಜಾಸ್ತಿ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ 47,400 ಸಿ ನಾನು ಪ್ಲಾನ್ ಮಾಡ್ತಾ ಇದ್ದೇನೆ. ಸೊ 510 ಕ್ವಾಂಟಿಟೀಸ್ ಅಂದರೆ ಫುಲ್ ಕ್ವಾಂಟಿಟಿಯಲ್ಲಿ ನಾನಿಲ್ಲಿ ಎಂಟ್ರನ್ನ ಪ್ಲಾನ್ ಮಾಡ್ತಾ ಇದ್ದೇನೆ. ನಮ್ಮ ಪ್ರೀಮಿಯಂ ಏನಿದೆ ಅರೌಂಡ್ 380 ಸಮಥಿಂಗ್ ಅಲ್ಲಿ ರನ್ ಆಗ್ತಾ ಇದೆ. ಸೊ 380 81 ಅಲ್ಲಿ ರನ್ ಆಗ್ತಾ ಇದೆ. ಸೊ 379ಗೆ ನಾನಿಲ್ಲಿ ಎಂಟ್ರನ್ನ ಪಡೆದಿದ್ದೇನೆ. ಸೊ ಇದಕ್ಕೊಂದು ಎಸ್ ಎಲ್ ನಾವು ಇಡಬೇಕಾಗುತ್ತೆ. ಪೊಸಿಷನ್ ಅನ್ನು ನಾನು ರಿವರ್ಸ್ ಮಾಡಿದ್ದೇನೆ. ಸೊ 379 ನನ್ನ ಎಂಟ್ರಿ, 20 ಪಾಯಿಂಟ್ ಎಸ್ ಎಲ್ ಅಂತ ಬಂದಾಗ ನಮಗೆ 376 377 ನಾನು ಎಸ್ ಎಲ್ ನ ಇಡಬಹುದು. ಆಲ್ಮೋಸ್ಟ್ ಲೈಕ್ 22 ಪಾಯಿಂಟ್ ನಮಗೆ ಎಸ್ ಎಲ್ ಸಿಗುತ್ತೆ. ಸೊ ರಾಂಗ್ ಎಸ್ ಎಲ್ ನಾನು ಇಲ್ಲಿ ಪ್ಲೇಸ್ ಮಾಡಿ ಈ ಪೊಸಿಷನ್ ಅನ್ನ ಎಕ್ಸಿಟ್ ಆದೆ. 379 ನನ್ನ ಎಂಟ್ರಿ, 356 ಎಸ್ ಎಲ್ ಇಡಬೇಕಾಗುತ್ತೆ. 376ಗೆ ನಾನು ಎಸ್ ಎಲ್ ಇಟ್ಟೆ. ಸೊ ರಾಂಗ್ ಎಸ್ ಎಲ್ ಆಗುತ್ತೆ. ಮತ್ತೆ ನಾವು ಎಂಟ್ರಿನ ಪಡೆಯೋಣ. 375ಗೆ ನಾನು ಎಂಟ್ರಿ ಪಡೆದಿದ್ದೇನೆ. ನನ್ನ ಎಸ್ ಎಲ್ ಏನಿರುತ್ತಲ್ಲ 355 ಟು 356 ನನ್ನ ಎಸ್ ಎಲ್ ಆಗುತ್ತೆ. ರಾಂಗ್ ಎಸ್ ಎಲ್ ಕಾರಣದಿಂದ ನಾನಿಲ್ಲಿ ಎಕ್ಸಿಟ್ ಆಗಬೇಕಾಗಿ ಬಂತು. ಸೊ ನೀವಿಲ್ಲಿ ಆರ್ಡರ್ ಬುಕ್ ಅನ್ನು ಗಮನಿಸಬಹುದು. ನಾನು ಕೂಡ ಸ್ವಲ್ಪ ಕನ್ಫ್ಯೂಸ್ ಆದೆ. 376 ನನ್ನ ಎಂಟ್ರಿ, 375ಗೆ ನಾನು ಎಕ್ಸಿಟ್ ಆಗಿದ್ದೆ. ಸೊ ಈಗ ನನ್ನ ಎಸ್ ಎಲ್ ಏನಿದೆ 355 356 ನನ್ನ ಎಸ್ ಎಲ್ ಆಗುತ್ತೆ. 510 ಕ್ವಾಂಟಿಟೀಸ್ ನಾನಿಲ್ಲಿ ಎಂಟರ್ನ ಪಡೆದಿದ್ದೇನೆ ಆ್ಯಂಡ್ ಇದರಲ್ಲಿ ನಾನು ರಿವರ್ಸಲ್ನ ಪ್ಲಾನ್ ಮಾಡ್ತಾ ಇದ್ದೇನೆ. ಸೊ ಇದರ ಹಿಂದಿನ ಲಾಜಿಕ್ ಏನು, ರೀಸನ್ ಏನು ಅನ್ನೋದನ್ನು ನಾವು ಗಮನಿಸೋದಾದ್ರೆ, ಬ್ಯಾಂಕ್ ನಿಫ್ಟಿ ಇಲ್ಲಿ ನಮಗೆ ಬ್ರೇಕ್ ಡೌನ್ ಅನ್ನು ಕೊಡುತ್ತೆ. ಆನಂತರ ಸೇಮ್ ಬ್ರೇಕ್ಔಟ್ ಲೆವೆಲ್ ಅನ್ನ ಬ್ಯಾಂಕ್ ನಿಫ್ಟಿ ರೆಸ್ಪೆಕ್ಟ್ ಆಗಿ ಆನಂತರ ಇದನ್ನ ಫೇಕ್ಔಟ್ ಮಾಡುತ್ತೆ. ಅಂದ್ರೆ ಏನು ಬ್ರೇಕ್ಔಟ್ ಆಗಿತ್ತು, ಲಾಂಗ್ ಸೈಡ್ ಅಲ್ಲಿ ಪ್ರೈಸ್ ಮೂವ್ಮೆಂಟ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದೆ. ಹಾಗೆ ಡೌನ್ ಸೈಡ್ ಅಲ್ಲಿ ನಾನು ಅಷ್ಟೊಂದು ಉತ್ತಮವಾದ ಮೂಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ಬ್ಯಾಂಕ್ ನಿಫ್ಟಿ ಏನಾದರೂ ಮೂಮೆಂಟಮ್ ಆಗೋದಿದ್ರೆ ಇದರ ಲೋ ಬ್ರೇಕ್ ಆದ ತಕ್ಷಣ ಇದು ಮೂಮೆಂಟಮ್ ಆಗಬೇಕಾಗಿತ್ತು. ನಿಫ್ಟಿಯ ರೀತಿ ಇದು ಮೂಮೆಂಟಮ್ ನ ಕೊಡಬೇಕಾಗಿತ್ತು. ಸೊ ಫೈನಲಿ ನಿಫ್ಟಿ ಕೂಡ ಸ್ವಲ್ಪ ಹೋಲ್ಡ್ ಆಗ್ಲಿಕ್ಕೆ ಟ್ರೈ ಮಾಡ್ತು ಆ್ಯಂಡ್ ಫಿನ್ ನಿಫ್ಟಿ ಕೂಡ ಸ್ವಲ್ಪ ಹೋಲ್ಡ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾಗಿ ರಿವರ್ಸಲ್ ಪಾಸಿಬಿಲಿಟಿ ನಮಗೆ ಜಾಸ್ತಿ ಇದೆ ಆ್ಯಂಡ್ ಬ್ಯಾಂಕ್ ನಿಫ್ಟಿಯಲ್ಲಿ ಆಲ್ಮೋಸ್ಟ್ ಪ್ರೈಸ್ ಆಕ್ಷನ್ ಕೂಡ ಆಗಿದೆ. ಪಿ ಸೈಡ್ ಅಲ್ಲಿ ಪ್ರೀಮಿಯಂ ಕೂಡ ಇನ್ಕ್ರೀಸ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಇದು ರಿವರ್ಸಲ್ ನ ಸೈನ್ ಆಗಿರುತ್ತೆ ಅಂಡ್ ಏನು ಬ್ರೇಕ್ಔಟ್ ಆಗಿತ್ತು ಅದೇ ಲೆವೆಲ್ ಅಲ್ಲಿ ಇದು ರೀಟೆಸ್ಟ್ ಆಗಿದೆ. ಸೊ ಈ ಕಾನ್ಸೆಪ್ಟ್ ಅನ್ನ ನಮ್ಮ ಹೊಸ ಸ್ಕಾಲ್ಪಿಂಗ್ ಕೋರ್ಸ್ ಅಲ್ಲೂ ಕೂಡ ನಾವು ಡಿಸ್ಕಸ್ ಮಾಡ್ತೀವಿ ಅಂಡ್ ಇದರ ಹೈ ಬ್ರೇಕ್ ಆದಾಗ ನಾನು ಎಂಟ್ರಿ ಪ್ಲಾನ್ ನ ಮಾಡಿದ್ದೇನೆ ಅಂಡ್ 20 ಪಾಯಿಂಟ್ ಎಸ್ ಎಲ್ ಇದೆ, ವೆರಿ ಸ್ಮಾಲ್ ಎಸ್ ಎಲ್ ಅಂಡ್ ಇದರಲ್ಲಿ ಟಾರ್ಗೆಟ್ ನ ಒಂದು 100 to 150 ಪಾಯಿಂಟ್ಸ್ ಟಾರ್ಗೆಟ್ ಅನ್ನ ನಾನು ಇದರಲ್ಲಿ ನೀಟಾಗಿ ಕ್ಯಾಪ್ಚರ್ ಮಾಡಬಹುದು ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ನಮ್ಮ ಫೇವರ್ ಅಲ್ಲಿ ಹೋದ್ರೆ. ಸೊ ಹಾಗಾಗಿ ಇಲ್ಲಿ ಎಸ್ ಎಲ್ ಅನ್ನು ಕೂಡ ನಾವು ಪ್ಲೇಸ್ ಮಾಡಿದ್ದೇವೆ. 20 ಪಾಯಿಂಟ್ ಎಸ್ ಎಲ್ ನಮಗೆ ಸಿಗ್ತಾ ಇದೆ ಅಂಡ್ ಫಸ್ಟ್ ಒನ್ ಸ್ವಲ್ಪ ನನ್ನ ಮಿಸ್ಟೇಕ್ ಇಂದ ನಾನು ಇಲ್ಲಿ ಎಕ್ಸಿಟ್ ಆಗಬೇಕಾಗಿ ಬಂತು ಅಂಡ್ ಸೇಮ್ ಏನು ಲಾಸಸ್ ಆಗಿತ್ತು ಅದು ಕೂಡ ಈಗ ರಿಕವರ್ ಆಗ್ತಾ ಇದೆ. ಅರೌಂಡ್ 2000 ಸಮಥಿಂಗ್ ನಮಗೆ ಇಲ್ಲಿ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ ಅಂಡ್ ಪ್ರೀಮಿಯಂ ಚಾರ್ಟ್ ಅನ್ನು ಕೂಡ ನೀವು ಗಮನಿಸೋದಾದ್ರೆ ಪ್ರೀಮಿಯಂ ಅಲ್ಲೂ ಕೂಡ ನಮಗೆ ಮೊಮೆಂಟಮ್ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಉತ್ತಮವಾದ ಅಪ್ವರ್ಡ್ ಡೈರೆಕ್ಷನ್ ಮೊಮೆಂಟಮ್ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಸೊ ಲೆಟ್ಸ್ ಸಿ ಯಾವ ರೀತಿ ಪ್ರೈಸ್ ಇಲ್ಲಿ ಮೊಮೆಂಟಮ್ ನ ಕೊಡುತ್ತೆ ಅಂತ. ಸೊ ಒಂದು ಬಾರಿ ಪ್ರೈಸ್ ಈಗ ರಿವರ್ಸಲ್ ನ ಬರಬೇಕಾಗುತ್ತೆ 5 ಮಿನಿಟ್ಸ್ ಅಲ್ಲಿ ಅಥವಾ 15 ಮಿನಿಟ್ಸ್ ಅಲ್ಲಿ. ಆ ನಂತರ ಇದರ ಬ್ರೇಕ್ಔಟ್ ಕೊಟ್ಟರೆ ಮತ್ತೆ ನಮಗೆ ಕಂಟಿನ್ಯೂಯೇಷನ್ ಕಾಣಲಿಕ್ಕೆ ಸಿಗುತ್ತೆ. ಸೊ ಆ ಬೇಸ್ಡ್ ಆಗಿ ನಾನು ಇಲ್ಲಿ ರಿವರ್ಸಲ್ ಟ್ರೇಡ್ ಅನ್ನ ಪ್ಲಾನ್ ನ ಮಾಡಿದ್ದೇನೆ. ಸೊ ಈ ರೀತಿ
ಸೆಲ್ಲರ್ಸ್ಗಳು ಯಾವಾಗ ಟ್ರ್ಯಾಪ್ ಆಗ್ತಾರೆ ಅಂದರೆ ನಾವು ಕೂಡ ಇಲ್ಲಿ ಆ್ಯಕ್ಚುಲಿ ಡೌನ್ ಸೈಡಲ್ಲೇ ಪ್ಲಾನ್ನ ಮಾಡಿದ್ವಿ, ಬಟ್ ಪ್ರೊಬ್ಯಾಬಿಲಿಟಿ ನಮಗೆ ಕಮ್ಮಿ ಇತ್ತು, 30% ಪ್ರೊಬ್ಯಾಬಿಲಿಟಿ ಇತ್ತು, ಹಾಗಾಗಿ ಇಲ್ಲಿ ನಾವು ಕ್ವಾಂಟಿಟಿನ ಕಮ್ಮಿ ಮಾಡಿದ್ವಿ. ಈಗ ರಿವರ್ಸಲ್ ಏನಿದೆಯಲ್ಲ ಇದರ ಪ್ರೊಬ್ಯಾಬಿಲಿಟಿ 70% ಇದೆ. ಸೊ ಹಾಗಾಗಿ ನಾನು ಇಲ್ಲಿ ಕ್ವಾಂಟಿಟಿನ ಜಾಸ್ತಿ ಮಾಡಿದ್ದೇನೆ. ಸೊ ಹಾಗಾಗಿ ಪ್ರೀವಿಯಸ್ ಏನು ನಮಗೆ ಮೈನಸ್ ಆಗಿತ್ತು ಅದೆಲ್ಲವೂ ಕೂಡ ಇಲ್ಲಿ ರಿಕವರ್ ಆಗುತ್ತೆ. ಜಸ್ಟ್ ಒಂದು 10 ಪಾಯಿಂಟ್ಸ್ ನನಗೆ ಇದರಲ್ಲಿ ಮೂವ್ ಆದರೂ ಕೂಡ ಪ್ರೀವಿಯಸ್ಲಿ ಏನು ಮೈನಸ್ ಆಗಿತ್ತು ಎಲ್ಲವೂ ಕೂಡ ರಿಕವರ್ ಆಗುತ್ತೆ. ಸೊ ಈ ರೀತಿ ನಾವು ಮನಿ ಮ್ಯಾನೇಜ್ಮೆಂಟ್ನ ಮಾಡಬೇಕಾಗತ್ತೆ. 3 ಟ್ರೇಡ್ನ ಅಪರ್ಚುನಿಟಿನ ನಾನಿಲ್ಲಿ ತಗೊಂಡೆ, 3 ಟ್ರೇಡನ್ನು ನಾನಿಲ್ಲಿ ತಗೊಂಡೆ, ಬಟ್ ಸ್ಟಿಲ್ ನಮಗೆ ಯಾವುದೇ ರೀತಿ ದೊಡ್ಡ ಮೈನಸ್ ಏನು ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಮನಿ ಮ್ಯಾನೇಜ್ಮೆಂಟ್, ರೈಟ್? ಸೊ ವೆಯ್ಟ್ ಮಾಡಗಳೇ ಯಾವ ರೀತಿ ಪ್ರೈಸ್ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ಗಮನಿಸಬೇಕು. ಪ್ರೈಸ್ ಇಲ್ಲಿ ಒಂದು ಶಾರ್ಪ್ ಆಗಿ ಅಪ್ವರ್ಡ್ ಡೈರೆಕ್ಷನ್ ಮೊಮೆಂಟಮ್ನ ಕೊಡಬೇಕಾಗುತ್ತೆ. ಎಲ್ಲ ಸೆಲ್ಲರ್ಸ್ಗಳನ್ನು ಟ್ರ್ಯಾಪ್ ಮಾಡಿ ಅಪ್ಸೈಡಲ್ಲಿ ಪ್ರೈಸ್ ಮೊಮೆಂಟಮ್ನ ನಮಗೆ ಕೊಡಬೇಕಾಗುತ್ತೆ. ಸೊ ವೆಯ್ಟ್ ಮಾಡೋಣ, ನೋಡೋಣ ಯಾವ ರೀತಿ ಪ್ರೈಸ್ ಇಲ್ಲಿ ಮೂವ್ ಆಗುತ್ತೆ ಅಂತ. ಸೊ ಟ್ರೇಡರ್ಸ್ ಟೈಮ್ ಈಗ 10:18 ಆಗ್ತಾ ಬಂದಿದೆ. ಶಾರ್ಪ್ ಆಗಿ ರಿವರ್ಸಲ್ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಪೊಸಿಷನ್ ಅನ್ನು ನೀವು ಗಮನಿಸೋದಾದ್ರೆ ಏನು ಪ್ರೀವಿಯಸ್ಲಿ ಲಾಸಸ್ ಇತ್ತು ಅದೆಲ್ಲವೂ ಕೂಡ ಇಲ್ಲಿ ಕವರ್ ಆಯಿತು. ಸೊ ಒಂದು ಮಿಸ್ಟೇಕ್ ಕೂಡ ನಾನು ಮಾಡಿದೆ ಆ್ಯಂಡ್ 2 ರಾಂಗ್ ಟ್ರೇಡನ್ನು ಕೂಡ ನಾನು ಪ್ಲೇಸ್ ಮಾಡಿದೆ. ಸೊ ಅದರಲ್ಲಿ ಏನು ಲಾಸಸ್ ಆಗಿತ್ತು ಅದು ಕೂಡ ಇಲ್ಲಿ ಸಿಂಗಲ್ ಟ್ರೇಡಲ್ಲಿ ನಮಗೆ ಕವರ್ ಆಗ್ತದೆ. ಸೊ ಇದನ್ನೇ ಮನಿ ಮ್ಯಾನೇಜ್ಮೆಂಟ್ ಅಂತ ಕರೆಯೋದು. ಸೊ ಟ್ರೇಡಿಂಗಲ್ಲಿ ಲಾಸಸ್ನ ಕೊಡಲಿಕ್ಕೆ ನಾವು ರೆಡಿ ಇರಬೇಕಾಗತ್ತೆ, ಬಟ್ ಆ ಲಾಸಸ್ನ ಯಾವ ರೀತಿ ಕೊಡ್ತೀವಿ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಸೊ ಲಾಸಸ್ ಏನಿರುತ್ತೆ ನಮ್ಮ ಕೈಯಲ್ಲಿರೋದು, ಪ್ರೊಬ್ಯಾಬಿಲಿಟಿನ ಮೆಷರ್ ಮಾಡಿಬಿಟ್ಟು ಯಾವ ಟ್ರೇಡ್ ಯಾವ ರೀತಿ ಮೂವ್ ಆಗುತ್ತೆ ಅನ್ನೋ ಒಂದು ಸಣ್ಣ ಟೆಕ್ನಿಕಲ್ ಐಡಿಯಾ ಇದ್ರೆ ನಮಗೆ ಸಾಕಾಗುತ್ತೆ. ಆ್ಯಂಡ್ ಅದರ ಬೇಸ್ಡ್ ಆಗಿ ನಾವು ಮನಿ ಮ್ಯಾನೇಜ್ಮೆಂಟ್ನ ಮಾಡಬೇಕಾಗತ್ತೆ. ಇಫ್ ಇನ್ ಕೇಸ್ 2 ಟ್ರೇಡಲ್ಲಿ ಕೂಡ ನಾನು ಪ್ರೀವಿಯಸ್ಲಿ ಏನು ಲಾಸಸ್ ಆಗಿತ್ತು ಅದರಲ್ಲಿ 5-10 ಕ್ವಾಂಟಿಟಿಸ್ನ ನಾನು ತಗೊಂಡಿದ್ರೆ ಈಗ 20,000 ನನಗೆ ಮೈನಸ್ ಆಗ್ತಾ ಇತ್ತು. ಇಫ್ ಇನ್ ಕೇಸ್ ಅದರಲ್ಲಿ ನಾನು 20 ಪಾಯಿಂಟ್ಸ್ ಎಸ್ ತಗೊಂಡಿದ್ರೆ ಆಗ ನನಗೆ ಇದನ್ನು ಕವರ್ ಮಾಡೋದು ಕಷ್ಟ ಆಗ್ತಾ ಇತ್ತು. ಈಗ ಏನಾಗುತ್ತೆ, ಕ್ವಾಂಟಿಟಿನ ಪ್ರೀವಿಯಸ್ಲಿ ಕಮ್ಮಿ ಮಾಡಿರೋದ್ರಿಂದ ಅಲ್ಲಿ ಏನು ಲಾಸಸ್ ಆಗುತ್ತೆ ಇದು ಈಗ ಕವರ್ ಆಗಿದೆ. ಈಗ ಯಾವಾಗ ಪ್ರೊಬ್ಯಾಬಿಲಿಟಿ ಹೈ ಇರೋ ಒಂದು ಟ್ರೇಡ್ ಸಿಗುತ್ತೆ ಅದರಲ್ಲಿ ನಾವು ಟ್ರೇಡ್ ತಗೊಂಡಾಗ ಆ ಲಾಸಸ್ ಏನಿದೆ ಅದು ಕವರ್ ಆಗುತ್ತೆ ಆ್ಯಂಡ್ ನಮಗೆ ಪ್ರಾಫಿಟಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಈ ರೀತಿ ನೀವು ಟ್ರೇಡ್ನ ಮಾಡಬೇಕಾಗತ್ತೆ. 1, 2, 3 ಟ್ರೇಡ್ಸ್ನ ನಾನಿಲ್ಲಿ ರಾಂಗ್ ಆಗಿ ಪ್ಲೇಸ್ ಮಾಡಿದೆ, 1 ಟ್ರೇಡ್ ರಾಂಗ್ ಆಗಿ ಪ್ಲೇಸ್ ಮಾಡಿದೆ ಆ್ಯಂಡ್ 2 ಟ್ರೇಡಲ್ಲಿ ನಾನು SL ತಗೊಂಡಿದ್ರು ಕೂಡ ಸಿಂಗಲ್ ಟ್ರೇಡಲ್ಲಿ ನಮಗೀಗ ಪ್ರಾಫಿಟಲ್ಲಿ ರನ್ ಆಗ್ತಾ ಇರೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇದನ್ನೇ ನಾವು ಮನಿ ಮ್ಯಾನೇಜ್ಮೆಂಟ್ ಅಂತ ಕರೆಯೋದು. ಇದನ್ನು ನಾವು ಪ್ರೈಸ್ ಆಕ್ಷನ್ಗೆ ಅಪ್ಲೈ ಮಾಡಿ ಎರಡನ್ನೂ ಕೂಡ ಕಂಬೈನ್ ಮಾಡಿ ಟ್ರೇಡ್ನ ತಗೊಳ್ಬೇಕಾಗತ್ತೆ. ಈ ರೀತಿ ನಾವು ಟ್ರೇಡಿಂಗ್ನ ಮಾಡಬೇಕಾಗತ್ತೆ. ಜಸ್ಟ್ ಬ್ಲೈಂಡ್ಲಿ CP ಅಂತ ತಗೊಂಡಾಗ ಅದರಲ್ಲಿ ಏನು ಕೂಡ ಆಗೋ ಸಾಧ್ಯತೆ ಕಮ್ಮಿ ಇರುತ್ತೆ. ಈಗ ನೀವು ಗಮನಿಸಬಹುದು ಇಲ್ಲಿ ಏನು ಬ್ರೇಕ್ಔಟ್ ಕ್ಯಾಂಡಲ್ ಆಗಿತ್ತು, ಇದರ ಲೋ ಏನು ಬ್ರೇಕ್ ಆಗಿತ್ತು ಅದೇ ಲೆವೆಲಲ್ಲಿ ಪ್ರೈಸ್ ರೀಟೆಸ್ಟ್ ಆಗ್ತಾ ಇದೆ. ಸೊ ಮತ್ತೆ ಇದರ ಹೈ ಬ್ರೇಕ್ ಆದಾಗ ಇದು ಕಂಟಿನ್ಯೂವೇಷನ್ ನಮಗೆ ಕೊಡುತ್ತೆ. 15 ಮಿನಿಟ್ಸಲ್ಲಿ ಕೂಡ ನಾವು ಗಮನಿಸೋದಾದ್ರೆ 15 ಮಿನಿಟ್ಸಲ್ಲಿ ಕೂಡ ಶಾರ್ಪ್ ಆಗಿರೋ ರಿವರ್ಸಲ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಆ್ಯಂಡ್ P ಚಾರ್ಟಲ್ಲಿ ಕೂಡ ನಾವು ಗಮನಿಸಬಹುದು, ಇಫ್ ಇನ್ ಕೇಸ್ ನಾವು ಹೋಲ್ಡ್ ಮಾಡಿದ್ರೆ ನಮಗೆ ಇಲ್ಲಿ SL ಟ್ರಿಗರ್ ಆಗೋ ಸಾಧ್ಯತೆ ಜಾಸ್ತಿ ಇತ್ತು. ಸೊ ಇನ್ನೂ ಕೂಡ ಈ ಟ್ರೇಡ್ ಕನ್ಫರ್ಮ್ ಆಗಿಲ್ಲ, ಅಂದರೆ ಇನ್ನೂ ಕೂಡ ಈ ಟ್ರೇಡ್ ಪ್ರಾಫಿಟ್ ಸೈಡಲ್ಲಿ ಹೋಗುತ್ತೆ ಅನ್ನೋದು ಕನ್ಫರ್ಮ್ ಆಗಿಲ್ಲ. ಯಾವಾಗ ಕನ್ಫರ್ಮ್ ಆಗುತ್ತೆ, ಈ ಬ್ರೇಕ್ಔಟ್ ಕ್ಯಾಂಡಲ್ ಏನಿದೆ, ಈ ಬ್ರೇಕ್ಔಟ್ ಕ್ಯಾಂಡಲ್ ಏನಿದೆ ಇದರ ಲೋವನ್ನು ಬ್ರೇಕ್ ಆಗಿರೋ ಬ್ರೇಕ್ಔಟ್ ಕ್ಯಾಂಡಲ್ ಏನಿದೆ ಇದರ ಹೈ ಬ್ರೇಕ್ ಆದಮೇಲೆ ಇದು ಕನ್ಫರ್ಮ್ ಆಗುತ್ತೆ. ಆನಂತರ ನಾವೊಂದು ಉತ್ತಮವಾದ ಮೊಮೆಂಟಮ್ನ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ 1 ಮಿನಿಟ್ ಬೇಸ್ಡ್ ಆಗಿ ನಾನು ಸ್ವಲ್ಪ ಕ್ವಿಕ್ ಆಗಿ ಎಂಟ್ರಿ ಪಡೆದಿರೋದ್ರಿಂದ ನನಗೆ SL ಕಮ್ಮಿ ಕಾಣಲಿಕ್ಕೆ ಸಿಗುತ್ತೆ. ಆ್ಯಂಡ್ ವಿ ಆರ್ ಇನ್ ಅ ಪ್ರಾಫಿಟ್ ಆಫ್ ಆಲ್ಮೋಸ್ಟ್ ಲೈಕ್ 3,600 or 3,700 ಸಮಥಿಂಗ್ ಪ್ರಾಫಿಟಲ್ಲಿ ನಾವು ಇದ್ದೇವೆ ಈಗ. ಆ್ಯಂಡ್ ಪ್ರೀಮಿಯಂ ಅಲ್ಲಿ ಕೂಡ ಉತ್ತಮವಾಗಿ ಮೊಮೆಂಟಮ್ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಯಾವ ರೀತಿ ಪ್ರೀಮಿಯಂ ಮೂವ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನು ಗಮನಿಸಬಹುದು. ಯಾವಾಗ ಬೇರೆಯವರ SL ಟ್ರಿಗರ್ ಆಗುತ್ತೆ ಆಗ ಪ್ರೀಮಿಯಂ ಕೂಡ ತುಂಬಾನೇ ಚೆನ್ನಾಗಿ ನಮಗೆ ಮೂವ್ಮೆಂಟ್ ಆಗುತ್ತೆ. ಯಾವಾಗ ಬೇರೆಯವರು SL ಕೊಡಲ್ಲ ಪ್ರೀಮಿಯಂ ಅಲ್ಲಿ ಏನು ಕೂಡ ಮೂವ್ಮೆಂಟಮ್ ಆಗಲ್ಲ. ಅದೇ ಕಾರಣಕ್ಕೆ ನಮಗೆ ಪ್ರೀವಿಯಸ್ಲಿ ನಾವೊಂದು ಏನು ಟ್ರೇಡ್ನ ತಗೊಂಡಿದ್ವಿ ಅದರಲ್ಲಿ ಪ್ರೀಮಿಯಂ ಏನು ಕೂಡ ಮೂವ್ ಆಗ್ತಾ ಇರಲಿಲ್ಲ. ಇದರಲ್ಲಿ ನಮಗೆ ಪ್ರೀಮಿಯಂ ತುಂಬಾನೇ ಫಾಸ್ಟ್ ಆಗಿ ತುಂಬಾನೇ ನೀಟಾಗಿ ನಮಗೆ ಮೂವ್ ಆಗ್ತಿರೋದಕ್ಕೆ ಕಾರಣ ಸೇಮ್ ಥಿಂಗ್, ಇಲ್ಲಿ SL ಎಲ್ಲರದ್ದು ಕೂಡ ಟ್ರಿಗರ್ ಆಗ್ತಾ ಇದೆ. ಸೊ ಹಾಗಾಗಿ ಪ್ರೈಸ್ ಕ್ವಿಕ್ ಆಗಿ ನಮಗೆ ಮೂವ್ಮೆಂಟಮ್ನ ಕೊಡ್ತಾ ಇದೆ. ಸೊ ಇದನ್ನೇ ನಾವು SL ಹಂಟಿಂಗ್ ಟ್ರೇಡ್ ಅಂತ ಕರೆಯೋದು. ಇದನ್ನೇ ನಾವು ನಮ್ಮ ಹೊಸ ಸ್ಕಾಲ್ಪಿಂಗ್ ಕೋರ್ಸ್ ಅಲ್ಲಿ ಟೀಚ್ ಮಾಡೋದು. ಇದೇ ರೀತಿ ಯಾವ ರೀತಿ ಬೇರೆಯವರ SL ಅಲ್ಲಿ ಟ್ರಿಗರ್ ಆಗುತ್ತೆ ಅನ್ನೋದನ್ನು ನೋಡ್ಬಿಟ್ಟು ನಾವು ಟ್ರೇಡ್ನ ತಗೊಳ್ಳೋದನ್ನೇ ಹೊಸ ಸ್ಕಾಲ್ಪಿಂಗ್ ಕೋರ್ಸ್ ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡೋದು. ಸೊ ಆಲ್ಮೋಸ್ಟ್ ವಿ ಆರ್ ಇನ್ ಅ ಪ್ರಾಫಿಟ್ ಆಫ್ ಲೈಕ್ 1,300 or ಸಮಥಿಂಗ್ ಲೈಕ್ ದಟ್. ಈಗ ಇದಕ್ಕೆ ಒಂದು ಕ್ವಿಕ್ ಮೂಮೆಂಟಮ್ ಸಿಗಬೇಕು ಅಂದ್ರೆ ಯಾವ ರೀತಿ ಇಲ್ಲಿ ಬ್ರೇಕ್ಔಟ್ ಕ್ಯಾಂಡಲ್ ಆಗಿದೆ, ಅಂದ್ರೆ ಏನು ಬ್ರೇಕ್ಔಟ್ ಕ್ಯಾಂಡಲ್ ಆಗಿದೆ ಈಗ ಬೇರಿಶ್ ಕ್ಯಾಂಡಲ್ ಆಗ್ತಾ ಇದೆ. ಸೊ ಇದರ ಹೈ ಬ್ರೇಕ್ ಆದಾಗ ಸಿಂಗಲ್ ಕ್ಯಾಂಡಲ್ ಅಲ್ಲಿ, ಅಂದ್ರೆ ಜಸ್ಟ್ ಸಿಂಗಲ್ ಕ್ಯಾಂಡಲ್ ಅಲ್ಲಿ ನಮಗೊಂದು 100 ಪಾಯಿಂಟ್ಸ್ ಮೂಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ. ಬಟ್ ನಾವು ಸ್ವಲ್ಪ ಕ್ವಿಕ್ ಆಗಿ 1 ಮಿನಿಟ್ ಬೇಸ್ಡ್ ಆಗಿ ನಾವು ಎಂಟ್ರಿನ ಪ್ಲಾನ್ ಮಾಡಿದ್ದೇವೆ. ಸೊ ಪ್ರೀಮಿಯಂ ಅನ್ನು ಕೂಡ ನೀವು ಗಮನಿಸಬಹುದು. 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೀವು ಬ್ಯಾಂಕ್ ನಿಫ್ಟಿಯ ಸ್ಪಾಟ್ ಅನ್ನು ನೋಡೋದಾದ್ರೆ ಕಂಪ್ಲೀಟ್ಲಿ ಡೌನ್ ಸೈಡ್ ಅಲ್ಲಿ ಮೂವ್ ಆಗ್ತಾ ಇದೆ. ಬಟ್ ಪ್ರೀಮಿಯಂ ಚಾರ್ಟ್ ಅಲ್ಲಿ ನೀವು ನೋಡಬಹುದು ಯಾವ ರೀತಿ ಪ್ರೀಮಿಯಂ ಸ್ಟಿಲ್ ಹೋಲ್ಡ್ ಆಗ್ತಾ ಇದೆ, ಅದೇ ರೇಂಜ್ ಅಲ್ಲಿ ಹೋಲ್ಡ್ ಆಗ್ತಾ ಇದೆ ಅಂತ. ಸೊ ಇದನ್ನು ನಾವು SL ಹಂಟಿಂಗ್ ಬೇಸ್ಡ್ ಟ್ರೇಡಿಂಗ್ ಅಂತ ಕರೆಯೋದು. ಸೊ ಲೆಟ್ಸ್ ವೆಯ್ಟ್ ಟ್ರೇಡರ್ಸ್, ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಆ ನಂತರ ನಮಗೊಂದು ಮೊಮೆಂಟಮ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಟ್ರೇಡರ್ಸ್ ಟೈಮ್ ಈಗ 10:25 ಆಗ್ತಾ ಬಂದಿದೆ. ಬ್ಯಾಂಕ್ ನಿಫ್ಟಿ ಏನ್ ಬ್ರೇಕ್ಔಟ್ ಕ್ಯಾಂಡಲ್ ಆಗಿತ್ತು ಅದೇ ಬ್ರೇಕ್ಔಟ್ ಕ್ಯಾಂಡಲ್ ನ ಹೈ ಇಂದ
ಆಲ್ಮೋಸ್ಟ್ ರೆಸಿಸ್ಟೆನ್ಸ್ನ ಫೇಸ್ ಮಾಡಿದೆ. ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿ ಈಗ ಇದರ ಹೈಯನ್ನು ಬ್ರೇಕ್ ಆದಾಗ ಸಿಂಗಲ್ ಕ್ಯಾಂಡಲಲ್ಲಿ ಒಂದು ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ಆಲ್ಮೋಸ್ಟ್ ನಮಗೆ ಟೈಮ್ ಕೂಡ 10:30 ಸಮಥಿಂಗ್ ಆಗುತ್ತೆ. ಸೊ ಹಾಗಾಗಿ ಇಫ್ ಇನ್ ಕೇಸ್ ಇದರ ಹೈಯನ್ನು ಬ್ಯಾಂಕ್ ನಿಫ್ಟಿ ಏನಾದರೂ ಬ್ರೇಕ್ ಆದರೆ ಆಗ ಏನು ಮೊಮೆಂಟಮ್ ಸಿಗುತ್ತೆ ಅದರಲ್ಲಿ ನಾವು ಪ್ರಾಫಿಟನ್ನು ಎಕ್ಸಿಟ್ನ ಕಾಣಬೇಕಾಗತ್ತೆ. ಸೊ ನಮ್ಮ ಪೊಸಿಷನ್ ಅರೌಂಡ್ 2000 3000 ಸಮಥಿಂಗ್ ಪ್ರಾಫಿಟಲ್ಲಿ ನಮಗೆ ರನ್ ಆಗ್ತಾ ಇದೆ. ಪ್ರೀಮಿಯಂ ಕೂಡ ತುಂಬಾ ಫಾಸ್ಟಾಗಿ ನಮಗೆ ಮೊಮೆಂಟಮ್ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಲೆಟ್ ಸಿ ಯಾವ ರೀತಿ ಇದು ಬ್ರೇಕ್ ಆಗುತ್ತೆ, ಸಿಂಗಲ್ ಕ್ಯಾಂಡಲಲ್ಲಿ ಮೊಮೆಂಟಮ್ ಯಾವ ರೀತಿ ನಮಗೆ ಸಿಗುತ್ತೆ ಅನ್ನೋದನ್ನು ಗಮನಿಸೋಣ. ಟ್ರೇಡರ್ಸ್ ಟೈಮ್ ಈಗ 10:32 ಆಗ್ತಾ ಬಂದಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ನೀವು ಗಮನಿಸಬಹುದು, ಬ್ಯಾಂಕ್ ನಿಫ್ಟಿ ಮತ್ತೆ ರಿವರ್ಸಲ್ ನಮಗೆ ಕೊಡ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ನಮ್ಮ ಪೊಸಿಷನ್ ಅನ್ನು ನೀವು ಗಮನಿಸೋದಾದ್ರೆ ಅರೌಂಡ್ 5000 ಸಮಥಿಂಗ್ ನಮಗೆ ಸೇಮ್ ಟ್ರೇಡಲ್ಲಿ ಮೈನಸ್ ಕಾಣಲಿಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಎಸ್ ಎಲ್ ಏನಿದೆ 356 ಸಮಥಿಂಗ್ ಅಲ್ಲಿ ಎಸ್ ಎಲ್ ಇದೆ. ಸೊ ಹಾಗಾಗಿ 20 ಪಾಯಿಂಟ್ ಎಸ್ ಎಲ್ ಅಲ್ಲಿ ನಮಗೆ ಈ ಟ್ರೇಡ್ ಏನಿದೆ ಇಫ್ ಇನ್ ಕೇಸ್ ರಾಂಗ್ ಆದರೆ ಎಕ್ಸಿಟ್ ಆಗುತ್ತೆ. ಸೊ ಹಾಗಾಗಿ ಎಸ್ ಎಲ್ ಅನ್ನು ನಾವಿಲ್ಲಿ ಪ್ಲೇಸ್ ಮಾಡಿದ್ದೇವೆ ಆ್ಯಂಡ್ 20 ಪಾಯಿಂಟ್ ಎಸ್ ಎಲ್ ಅಲ್ಲಿ ನಾವು ಇದನ್ನು ಎಕ್ಸಿಟ್ ಆದರೆ ಆಯಿತು. ಪ್ರೀಮಿಯಂ ಕೂಡ ತುಂಬಾ ಶಾರ್ಪ್ ಆಗಿ ನಮಗೆ ರಿವರ್ಸಲ್ ಕೊಡಲಿಕ್ಕೆ ಶುರು ಮಾಡಿದೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಏನಿದೆ, ಬ್ಯಾಂಕ್ ನಿಫ್ಟಿ ಏನಿದೆ ಇದನ್ನು ಬ್ರೇಕ್ ಆಗಬೇಕಾಗತ್ತೆ. ಇಲ್ಲಿ ನಮಗೆ ಈ ಲೆವೆಲನ್ನು ಬ್ರೇಕ್ ಆಗಿ ಒಂದು ಕ್ವಿಕ್ ಆಗಿರೋ ಒಂದು ಮೊಮೆಂಟಮ್ನ ಬ್ಯಾಂಕ್ ನಿಫ್ಟಿ ಕೊಡಬೇಕಾಗತ್ತೆ. ಸೊ ಆ ಬೇಸ್ಡ್ ಆಗಿ ನಾನಿಲ್ಲಿ ಟ್ರೇಡ್ನ ಇನಿಷಿಯೇಟ್ ಮಾಡಿದ್ದೇನೆ. ಆ್ಯಂಡ್ ಎಸ್ ಎಲ್ ಏನಿದೆ ಅದು ಸೇಫ್ ಆಗಿ ಇರೋದ್ರಿಂದ ಯಾವುದೇ ರೀತಿ ನಮಗೆ ತೊಂದರೆ ಇಲ್ಲ. 20 ಪಾಯಿಂಟ್ ಎಸ್ ಎಲ್ ಅಲ್ಲಿ ನಾವೊಂದು 100 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಫ್ಲಕ್ಚುಯೇಷನ್ಸ್ ಏನಿರುತ್ತೆ ಇದು ಕಾಮನ್ ಆಗಿರುತ್ತೆ. ಒಂದು ಟ್ರೇಡಿಂಗಲ್ಲಿ ಮೇಲ್ಗಡೆ ಒಮ್ಮೆ ಪ್ರೈಸ್ ಮೂವ್ಮೆಂಟ್ ಆಗುತ್ತೆ, ದೆನ್ ಕೆಳಗಡೆ ಬರುತ್ತೆ. ಆಗ ನಮಗೆ 3000 to 4000 ಸಮಥಿಂಗ್ ಪ್ರಾಫಿಟ್, ಅಥವಾ ಇದರಲ್ಲಿ ನಮಗೊಂದು 8000 ಸಮಥಿಂಗ್ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ. ಈಗ ಮೈನಸ್ ಕಾಣಲಿಕ್ಕೆ ಸಿಗ್ತಾ ಇದೆ. ರೀಸನ್ ಏನು ಅಂದರೆ ನಾವು ಸ್ವಲ್ಪ ದೊಡ್ಡ ಟಾರ್ಗೆಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಫ್ಲಕ್ಚುಯೇಷನ್ನ ನಾವು ಹ್ಯಾಂಡಲ್ ಮಾಡಲಿಕ್ಕೆ ರೆಡಿ ಇರಬೇಕಾಗತ್ತೆ ಇಫ್ ಇನ್ ಕೇಸ್ ಟಾರ್ಗೆಟ್ ಸ್ವಲ್ಪ ದೊಡ್ಡದಾಗಿದ್ರೆ. ಸೊ ಸ್ಟಿಲ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸ್ಟಿಲ್ ಈ ಒಂದು ಹೈಯನ್ನು ಬ್ರೇಕ್ ಆಗಲಿಕ್ಕೆ ನಾನು ಕಾಯ್ತಾ ಇದ್ದೇನೆ ಬ್ಯಾಂಕ್ ನಿಫ್ಟಿಯಲ್ಲಿ. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಹೋಲ್ಡ್ ಆಗ್ತಾ ಇದೆ, ಬ್ರೇಕ್ಔಟ್ ಲೆವೆಲಲ್ಲಿ ಹೋಲ್ಡ್ ಆಗ್ತಾ ಇದೆ. ಇದು ಉತ್ತಮವಾದ ಒಂದು ಸೈನ್ ಆಗಿರುತ್ತೆ, ಪ್ರೈಸ್ ಮೇಲೆ ಹೋಗುವ ಒಂದು ಇಂಡಿಕೇಶನ್ ಆಗಿರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಈ ರೀತಿ ಹೋಲ್ಡ್ ಆದಾಗ ತುಂಬ ಎಸ್ ಎಲ್ಸ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಏನಾಗುತ್ತೆ, ತುಂಬ ಜನ ಬ್ರೇಕ್ಔಟ್ ಆಗಿದೆ ಇನ್ನು ಕೆಳಗಡೆ ಬರುತ್ತೆ ಅಂತ ಮತ್ತೆ ಎಂಟ್ರಿ ಪಡಿತಾರೆ. ಇಲ್ಲಿ ಬೇರಿಶ್ ಕ್ಯಾಂಡಲ್ ಆಗುತ್ತೆ, ಮತ್ತೆ ಎಂಟ್ರಿ ಪಡಿತಾರೆ. ಈಗ ಯಾವಾಗ ಶಾರ್ಪ್ ಆಗಿ ಬೇರಿಶ್ ಕ್ಯಾಂಡಲ್ ಆಯಿತು, ಅಥವಾ ನೀವು ಪಿ ಸೈಡ್ ಇದ್ದು ಚಾರ್ಟ್ ಅನ್ನ ಗಮನಿಸೋದಾದ್ರೆ ಪಿ ಸೈಡ್ ಅಲ್ಲಿ ನಮಗೆ ಈ ರೀತಿ ಗ್ರೀನ್ ಕ್ಯಾಂಡಲ್ ಆದಾಗ ಪ್ರೈಸ್ ಮೂವ್ಮೆಂಟ್ ಆಗ್ತಾ ಇದೆ, ನಾನು ಎಂಟ್ರಿ ಪಡಿತೇನೆ ಅಂತ ತುಂಬಾ ಜನ ಎಂಟ್ರಿ ಪಡಿತಾರೆ. ಸೊ ಹಾಗಾಗಿ ಆ ರೀತಿ ಟ್ರ್ಯಾಪ್ ಅನ್ನ ಮಾಡುತ್ತೆ. ಈಗ ನಮಗೆ ನೀವು ನೋಡ್ಬೋದು, ಗಮನಿಸಬಹುದು ಯಾವ ರೀತಿ ನಮಗೆ 3000 4000 ಇಂದ 14000 ಸಮಥಿಂಗ್ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ ಅಂತ. ಇದನ್ನೇ ನಾವು ಪ್ರೈಸ್ ಆಕ್ಷನ್ ಅಂತ ಕರೆಯೋದು, ಇದನ್ನೇ ನಾವು ಎಸ್ ಎಲ್ ಹಂಟಿಂಗ್ ಬೇಸ್ಡ್ ಆಗಿರೋ ಟ್ರೇಡ್ ಅಂತ ಕರೆಯೋದು. ಇಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ಪ್ರೀಮಿಯಂ ಅಲ್ಲಿ ಸ್ಪೈಕ್ ಆಗ್ತಾ ಇದೆ. ಪ್ರೀಮಿಯಂ ನಮಗೆ ಉತ್ತಮವಾಗಿ 424 425 ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. 27,000 ಪ್ರಾಫಿಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಸಿಂಗಲ್ ಕ್ಯಾಂಡಲ್ ಮೊಮೆಂಟಮ್, ಆ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಈಗ ಏನು ಮಾಡಬೇಕು ಅಂದರೆ ಹಾಫ್ ಕ್ವಾಂಟಿಟಿನ ನಾನು ಇದರಲ್ಲಿ ಎಕ್ಸಿಟ್ ಆಗಬೇಕು. ಅಟ್ಲೀಸ್ಟ್ ನಾನೊಂದು 240 ಕ್ವಾಂಟಿಟೀಸ್ ಆದರೂ ಇದರಲ್ಲಿ ಎಕ್ಸಿಟ್ನ ಕಾಣಬೇಕಾಗತ್ತೆ. ರೀಸನ್ ಏನು ಅಂದರೆ ಆಲ್ಮೋಸ್ಟ್ 10:30 ಟೈಮ್ ಆಗಿದೆ. ಸೊ 10:30 ನಂತರ ನಾನು ಅಷ್ಟೊಂದು ಹೋಲ್ಡ್ ಮಾಡಲಿಕ್ಕೆ ಇಷ್ಟಪಡಲ್ಲ ಟ್ರೇಡ್ನ, ಯಾಕೆಂದರೆ ಆ ನಂತರ ಪ್ರೈಸ್ ಸ್ವಲ್ಪ ಹೋಲ್ಡ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಹಾಫ್ ಕ್ವಾಂಟಿಟಿನ ಅಂದರೆ 240 ಕ್ವಾಂಟಿಟೀಸ್ನ ಇಲ್ಲಿ ನಾನು ಅರೌಂಡ್ 433ಗೆ ಎಕ್ಸಿಟ್ನ ಕಂಡಿದ್ದೇನೆ. ಆ್ಯಂಡ್ 270 ಕ್ವಾಂಟಿಟೀಸ್ ನಾವು ಸ್ಟಿಲ್ ಹೋಲ್ಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಶಾರ್ಪ್ ಆಗಿ ರಿವರ್ಸಲ್ನ ಕೊಡ್ತಾ ಇದೆ. ರೀಸನ್ ಏನು ಅಂದರೆ ಆಲ್ಮೋಸ್ಟ್ ಇಲ್ಲಿ ನಮಗೆ ರೆಸಿಸ್ಟೆನ್ಸಸ್ ಕಾಣಲಿಕ್ಕೆ ಸಿಗ್ತಾ ಇದೆ. ಆ ರೆಸಿಸ್ಟೆನ್ಸಸ್ನ ಬ್ಯಾಂಕ್ ನಿಫ್ಟಿ ಹಿಟ್ ಆಗ್ತಾ ಇದೆ. ಆ್ಯಂಡ್ 10:35 ಆಯಿತು ಟೈಮ್. ಸೊ 10:35 ಟು ಆಲ್ಮೋಸ್ಟ್ ಲೈಕ್ 11:30 ಏನಿರುತ್ತೆ, ಯೂಶ್ವಲಿ ಪ್ರೈಸ್ ಸ್ವಲ್ಪ ಸೈಡ್ ವೇಸ್ ಟು ವಾಲಟೈಲ್ ಮೂಮೆಂಟಮ್ನ ಕೊಡುತ್ತೆ. ಸೊ ಹಾಗಾಗಿ ನಾನು ಹಾಫ್ ಕ್ವಾಂಟಿಟಿನ ಎಕ್ಸಿಟ್ ಆಗಿರೋದು. ಇಫ್ ಇನ್ ಕೇಸ್ ಸ್ಟಿಲ್ ಇದೇನಾದರೂ ನೆಕ್ಸ್ಟ್ ಕ್ಯಾಂಡಲ್ ಕೂಡ ಪ್ರೀಮಿಯಂ ಚಾರ್ಟಲ್ಲಿ ಬೇರಿಶ್ ಕ್ಯಾಂಡಲ್ ಏನಾದರೂ ಆದರೆ ಮತ್ತೆ ಹಾಫ್ ಕ್ವಾಂಟಿಟಿನ ನಾನು ಎಕ್ಸಿಟ್ ಆಗ್ತೇನೆ. ಸೊ ದಟ್ ನಮಗೆ ಮಿನಿಮಮ್ ಪ್ರಾಫಿಟ್ ಇದರಲ್ಲಿ ಆಗುತ್ತೆ. ಸೊ ಯಾವ ರೀತಿ ನಾವು ಒಂದು ಸಿಂಪಲ್ ಒಂದು ಮೆಥಡನ್ನು ಫಾಲೋ ಮಾಡಿಬಿಟ್ಟು ಒಂದು ಸ್ಪೈಕ್ ಮೂಮೆಂಟಮ್ನ ಅಥವಾ ಒಂದು ಕ್ವಿಕ್ ಮೂಮೆಂಟಮ್ನ ಕ್ಯಾಪ್ಚರ್ ಮಾಡಿದ್ವಿ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬಹುದು. ಸೊ ಉತ್ತಮವಾದ ಒಂದು ಪ್ರೀಮಿಯಂ ಅಲ್ಲಿ ಮೂಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಕ್ಕಿದೆ. ಇದೇ ರೀತಿ ದೊಡ್ಡ ಪ್ಲೇಯರ್ಸ್ ಸಣ್ಣ ಟ್ರೇಡರ್ಸ್ನ ಅಥವಾ ರಿಟೇಲ್ ಟ್ರೇಡರ್ಸ್ನ ಟ್ರ್ಯಾಪ್ ಮಾಡ್ತಾರೆ. ಸೊ ಇದೇ ರೀತಿ ನಮಗೆ ರಿಟೇಲ್ ಟ್ರೇಡರ್ಸ್ಗಳ ಎಸ್ ಎಲ್ ಹಂಟಿಂಗ್ ನಡೆಯುತ್ತೆ. ಸೊ ಪ್ರೀಮಿಯಂ ಅಲ್ಲಿ ಮತ್ತೆ ನಮಗೆ ಕಮ್ಮಿ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಪ್ರೀಮಿಯಂ ತುಂಬಾನೇ ಫಾಸ್ಟ್ ಆಗಿ ನಮಗೆ ಕೆಳಗಡೆ ಬರ್ತಾ ಇದೆ. ಅರೌಂಡ್ 16,000 ಸಮಥಿಂಗ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಇದೆ. ಸೊ ಇಫ್ ಇನ್ ಕೇಸ್ ಸೇಮ್ ಟ್ರೇಡ್ ಏನಾದರೂ 930 945 ಈ ಲೆವೆಲಲ್ಲಿ ಏನಾದರೂ ಬಂದಿದ್ದರೆ ಆಗ ನಾನೊಂದು ಉತ್ತಮವಾದ ಮೊಮೆಂಟಮ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ. ಲೈಕ್ ಒಂದು 100 ಪಾಯಿಂಟ್ಸನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ಬಟ್ ಈ ಟೈಮ್ ಏನಿದೆ 10:30 ಈ ಟೈಮಲ್ಲಿ ಹೋಲ್ಡ್ ಮಾಡೋದೇನಿದೆಯಲ್ಲ ಅಷ್ಟು ಬೆಟರ್ ಆಗಿರೋ ಒಂದು ಆಪ್ಷನ್ ಆಗಿರಲ್ಲ. ಸೊ ಹಾಗಾಗಿ ಸ್ವಲ್ಪ ನಾನು ಟ್ರೈಲ್ ಮಾಡ್ಕೊಂಡು ಅಥವಾ ಹಾಫ್ ಕ್ವಾಂಟಿಟಿನ ಎಕ್ಸಿಟ್ ಮಾಡ್ಕೊಂಡು ತೊಗೊಂಡು ಬರ್ತಾ ಇದ್ದೇನೆ. ಆ್ಯಂಡ್ ಬ್ಯಾಂಕ್ ನಿಫ್ಟಿಯಲ್ಲಿ ಇಲ್ಲಿ ಗಮನಿಸೋದಾದರೆ ಇಲ್ಲಿ ನಮಗೆ ಬ್ರೇಕ್ಔಟ್ ಆಗಿದೆ. ಸೊ ಆಲ್ಮೋಸ್ಟ್ ಬ್ರೇಕ್ಔಟ್ ಲೆವೆಲನ್ನು ಕೂಡ ಬ್ಯಾಂಕ್ ನಿಫ್ಟಿ ರೆಸ್ಪೆಕ್ಟ್ ಆಗ್ತಾ ಇದೆ. ಈಗ ಮತ್ತೆ ಪ್ರೀಮಿಯಮಲ್ಲಿ ರಿಕವರಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಪ್ರೀಮಿಯಂ ಮತ್ತೆ ಮೇಲ್ಗಡೆ ಮೂವ್ ಆಗ್ತಾ ಇದೆ. ನೋಡೋಣ ಯಾವ ರೀತಿ ಪ್ರೀಮಿಯಂ ಮೂವ್ ಆಗುತ್ತೆ ಅಂತ. ಹಾಫ್ ಕ್ವಾಂಟಿಟಿನ ಎಕ್ಸಿಟ್ ಆಗೋದು, ಆನಂತರ 105 ಕ್ವಾಂಟಿಟೀಸ್ನ ನಾವು ಹೋಲ್ಡ್ ಮಾಡೋದು. ಈ ರೀತಿ ನನ್ನ ಪ್ಲಾನ್ ಇರುತ್ತೆ.
ಸೊ ಪ್ರೀಮಿಯಂ ಸ್ವಲ್ಪ ಹೋಲ್ಡ್ ಆಗ್ತಾ ಇದೆ. ಒಂದು ಕ್ವಿಕ್ ಮೂವ್‌ಮೆಂಟ್ ನಂತರ ಪ್ರೈಸ್ ಯೂಶುವಲಿ ಪ್ರೀಮಿಯಮಲ್ಲಿ ಶಾರ್ಪಾಗಿ ಮೂವ್ ಆಗಬೇಕಾಗತ್ತೆ. ಸೊ ಆ ಎಕ್ಸ್‌ಪೆಕ್ಟೇಷನ್ ಇರುತ್ತೆ. ಯಾಕೆಂದರೆ ಒಂದು 100 ಪಾಯಿಂಟ್ಸ್ ಮೊಮೆಂಟಮ್‌ನ ನಾವು ಎಕ್ಸ್‌ಪೆಕ್ಟ್ ಮಾಡ್ತೀವಿ ಈ ರೀತಿ ಎಲ್ಲ ಪ್ರೈಸ್ ಮೂವ್ ಆದಾಗ. ಜಸ್ಟ್ 20 ಪಾಯಿಂಟ್ ಎಸ್‌ಎಲ್ ಆ್ಯಂಡ್ ಪ್ರೀವಿಯಸ್ ಲಾಸಸ್ ಏನಿದೆ ಎಲ್ಲವೂ ಕೂಡ ಕವರ್ ಆಯಿತು ಆ್ಯಂಡ್ ವಿ ಆರ್ ಇನ್ ಪ್ರಾಫಿಟ್ ನೌ. ಸೊ ಈ ರೀತಿ ನಾವು ಮನಿ ಮ್ಯಾನೇಜ್ಮೆಂಟ್, ಟ್ರೇಡ್ ಮ್ಯಾನೇಜ್ಮೆಂಟ್ ಅಥವಾ ಪ್ರೊಬ್ಯಾಬಿಲಿಟಿ ಎಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಮತ್ತಷ್ಟು ಹಾಫ್ ಕ್ವಾಂಟಿಟಿನ ನಾನು ಎಕ್ಸಿಟ್ ಆಗಿದ್ದೇನೆ. 105 ಕ್ವಾಂಟಿಟೀಸ್ ಅಷ್ಟೇ ಹೋಲ್ಡ್ ಮಾಡಿದ್ದೇನೆ. ಸೊ ನಮ್ಮ ಎಂಟ್ರಿ ಏನಿತ್ತು ಅರೌಂಡ್ 375 ನಾವು ಎಂಟ್ರಿ ಪಡೆದಿದ್ವಿ. 433 ಹೈ ಮಾಡಿತ್ತು. ಆಲ್ಮೋಸ್ಟ್ ಲೈಕ್ ಮೋರ್ ದೆನ್ 60-70 ಪಾಯಿಂಟ್ಸ್ ನಮಗೆ ಹೈ ಮಾಡಿತ್ತು ಬ್ಯಾಂಕ್ ನಿಫ್ಟಿ. ಬಟ್ ಈ ಟೈಮ್ ಏನಿದೆ ಇದು ಅಷ್ಟೊಂದು ಬೆಟರ್ ಟೈಮ್ ಅಲ್ಲ ಹೋಲ್ಡ್ ಮಾಡಲಿಕ್ಕೆ. 10:30 to 11:30 ಏನಿದೆ ಅಷ್ಟು ಬೆಟರ್ ಟೈಮ್ ಅಲ್ಲ. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸ್ಟಿಲ್ ಒಂದು ರೇಂಜ್ನ ಒಳಗಡೆ ಇರೋದ್ರಿಂದ ನಾನು ಇದನ್ನು ಎಕ್ಸಿಟ್ ಆದೆ. ಸೊ ಬ್ಯಾಂಕ್ ನಿಫ್ಟಿ 15 ಮಿನಿಟ್ಸಲ್ಲಿ ಒಂದು ರೇಂಜ್ನ ಒಳಗಡೆ ಇರೋದ್ರಿಂದ ನಾನು ಇದನ್ನು ಹೋಲ್ಡ್ ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆ್ಯಂಡ್ ಹಾಫ್ ಕ್ವಾಂಟಿಟಿನ ಅಷ್ಟೇ, ಅಂದರೆ ಜಸ್ಟ್ 105 ಕ್ವಾಂಟಿಟೀಸ್ನ ನಾನು ಇಲ್ಲಿ ಹೋಲ್ಡ್ ಮಾಡಿದ್ದೇನೆ. ಈವನ್ ಪ್ರೈಸ್ ಏನಾದರೂ 20 ಪಾಯಿಂಟ್ 40 ಪಾಯಿಂಟ್ ಫಾಲ್ ಆದರೂ ಕೂಡ ನಮಗೆ ಇದರಲ್ಲಿ ಏನು ಪ್ರಾಫಿಟ್ ಆಗಬೇಕು ಆ ಪ್ರಾಫಿಟ್ ನಮಗೆ ಆಗುತ್ತೆ. ಸೊ ಈ ರೀತಿ ನಾವು ಟ್ರೇಡನ್ನು ಮ್ಯಾನೇಜ್ ಮಾಡಬೇಕು, ಎಲ್ಲವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಸೊ ಲೆಟ್ಸ್ ಸಿ ಇಫ್ ಇನ್ ಕೇಸ್ ಪ್ರೀಮಿಯಂ ಏನಾದರೂ ಏನು ಕೂಡ ಮೊಮೆಂಟಮ್ ಆಗಿಲ್ಲ ಅಂದರೆ ನಾವು ಎಕ್ಸಿಟ್ ಆದರೆ ಆಯಿತು. ಸೊ ಪಿ ಸೈಡಲ್ಲಿ ಕೂಡ ಉತ್ತಮವಾದ ಫಾಲ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಪ್ರೈಸ್ ಮತ್ತೆ ಕೆಳಗಡೆ ಬರಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಐ ಥಿಂಕ್ ಬೆಟರ್ ಟು ಎಕ್ಸಿಟ್ ದಿಸ್ ಟ್ರೇಡ್. ಅರೌಂಡ್ 15,000 ಸಮಥಿಂಗ್ ಪ್ರಾಫಿಟಲ್ಲಿ ನಾವು ಎಕ್ಸಿಟ್ನ ಆಗಬೇಕಾಗತ್ತೆ. ಸೊ ದೊಡ್ಡ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡೋದೇನಿದೆಯಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅರೌಂಡ್ 15,000 ಪ್ರಾಫಿಟಲ್ಲಿ ನಾನಿಲ್ಲಿ ಪೊಸಿಷನನ್ನು ಎಕ್ಸಿಟ್ ಆಗಿದ್ದೇನೆ. ಇದರಲ್ಲಿ ನೀವು ಗಮನಿಸೋದಾದರೆ ಆಲ್ಮೋಸ್ಟ್ ಮೊದಲ 2 ಟ್ರೇಡ್ ನಮಗೆ 20 ಪಾಯಿಂಟ್ ಎಸ್ಎಲ್ನ ಟ್ರಿಗರ್ ಆಗುತ್ತೆ. ಥರ್ಡ್ ಟ್ರೇಡ್ ನಾನು ಸ್ವಲ್ಪ ಮಿಸ್ಟೇಕ್ನ ಮಾಡ್ತೇನೆ. ಸೊ ಹಾಗಾಗಿ ಆ ಮಿಸ್ಟೇಕಿಂದ ನಾನು ಸ್ವಲ್ಪ ಲಾಸಸ್ನ ಮಾಡ್ತೇನೆ. ಆನಂತರ 375 ಎಂಟ್ರಿ, 433 ನಮಗೆ ಹೈಯನ್ನು ಮಾಡುತ್ತೆ. ಆಲ್ಮೋಸ್ಟ್ ಲೈಕ್ ಮೋರ್ ದೆನ್ 437 ನಮಗೆ ಹೈಯನ್ನು ಮಾಡುತ್ತೆ ಪ್ರೀಮಿಯಮಲ್ಲಿ. ಆ್ಯಂಡ್ ಕ್ವಿಕ್ ಮೊಮೆಂಟಮ್, ತುಂಬಾ ಕ್ವಿಕ್ ಆಗಿರೋ ಮೊಮೆಂಟಮ್, ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಮೊಮೆಂಟಮ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸಿಂಪಲ್ ಕಾನ್ಸೆಪ್ಟ್, ಸ್ವಲ್ಪ ಬೇಗ ನಾವಿಲ್ಲಿ ಎಂಟ್ರನ್ನ ಪಡೆದ್ವಿ, ಸ್ವಲ್ಪ ಹೋಲ್ಡ್ ಮಾಡಲಿಕ್ಕೆ ಸಿಗುತ್ತೆ. ಬಿಕಾಸ್ 20 ಪಾಯಿಂಟ್ ಎಸ್ ಎಲ್ ಬೇಕು ಅಂದರೆ ಸ್ವಲ್ಪ ಬೇಗ ನಾವು ಎಂಟ್ರನ್ನ ಪಡಿಬೇಕಾಗುತ್ತೆ. ಆ ಬೇಸ್ಡ್ ಆಗಿ ನಾನು ಎಂಟ್ರನ್ನ ಪಡೆದಿರೋದು. ಆ್ಯಂಡ್ ಸಿಂಗಲ್ ಕ್ಯಾಂಡಲ್ ಮೊಮೆಂಟಮ್ ಹ್ಯಾಸ್ ಎಕ್ಸ್ಪೆಕ್ಟೆಡ್ ನಮಗೆ ಕಾಣಲಿಕ್ಕೆ ಸಿಕ್ಕಿತು. ಸೊ ಇದನ್ನು ನಾವು ನಮ್ಮ ಹೊಸ ಸ್ಕಾಲ್ಪಿಂಗ್ ಕೋರ್ಸಲ್ಲಿ ಡಿಸ್ಕಸ್ ಮಾಡೋದು. ಇಫ್ ಇನ್ ಕೇಸ್ ನಿಮಗೆ ಸ್ಕಾಲ್ಪಿಂಗ್ನ ಕಲಿಯುವ ಆಸಕ್ತಿ ಇದ್ರೆ ಅಥವಾ ಈ ರೀತಿ ಸಿಂಗಲ್ ಕ್ಯಾಂಡಲ್ ಮೊಮೆಂಟಮ್ನ ಕ್ಯಾಪ್ಚರ್ ಮಾಡೋ ಆಸಕ್ತಿ ಇದ್ರೆ ಅಥವಾ ಎಸ್ ಎಲ್ ಹಂಟಿಂಗ್ ಬೇಸ್ಡ್ ಆಗಿರೋ ಟ್ರೇಡಿಂಗ್ನ ನಿಮಗೆ ಕಲಿಯೋ ಆಸಕ್ತಿ ಇದ್ರೆ ನೀವು ನಮ್ಮ ಹೊಸ ಸ್ಕಾಲ್ಪಿಂಗ್ ಕೋರ್ಸಸ್ಗಳಿಗೂ ಕೂಡ ಜಾಯಿನ್ ಆಗ್ಬೋದು. ಈ ವಿಡಿಯೋ ಟೈಟಲ್ನ ಕ್ಲಿಕ್ ಮಾಡಿದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಆ್ಯಪ್ನ ಲಿಂಕ್ ಸಿಗುತ್ತೆ. ಅದರ ಮೂಲಕ ನೀವು ನಮ್ಮ ಕೋರ್ಸಸ್ಗಳಿಗೆ ಜಾಯಿನ್ ಆಗ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.